ಏನಾಗಿತ್ತು ಅದರ ಬಗ್ಗೆ ನಾವು ಸ್ವಲ್ಪ ಗಮನ ಕೊಟ್ಟು ನಾವು ಕೇಳೋದು ಪ್ರಯತ್ನ ಮಾಡೋಣ. ನಮ್ಮೆಲ್ಲರಿಗೂ ಗೊತ್ತಿದೆ, ರಂಜಾನ್ ವರ್ಷ ವರ್ಷ ಬರುತ್ತಿದೆ. ಅಲ್ಹಮ್ದುಲಿಲ್ಲಾ, ಈ ತಿಂಗಳಲ್ಲಿ ಬಹಳಷ್ಟು ಅಲ್ಲಾಹನ ಅನೇಕ ಭಕ್ತಾದಿಗಳು ಮತ್ತು ಬಹಳಷ್ಟು ದೊಡ್ಡ ದೊಡ್ಡ ಪಾಪಿಗಳು ಈ ತಿಂಗಳ ಬಂದಿದ ನಂತರ ಅತಿ ಜಾಸ್ತಿ ಈ ತಿಂಗಳಲ್ಲಿ ಪುಣ್ಯವಂತರು ಬಿಡ್ರಿ ಪಾಪಿ ಜನರು ಈ ತಿಂಗಳ ಹೇಗೆ ಬರುತ್ತಿದೆ, ತನ್ನ ಇಡೀ ಪಾಪಗಳನ್ನು ಬಿಟ್ಟು ಇಡೀ ತಪ್ಪು ದಾರಿಗಳನ್ನು ಬಿಟ್ಟು ಈ ತಿಂಗಳ ಹೆಸರು ಕೇಳಿದ ನಂತರನೇ ಈ ತಿಂಗಳಿಗೆ ಅತಿ ಜಾಸ್ತಿ ಗೌರವ ಕೊಟ್ಟು ಈ ತಿಂಗಳಲ್ಲಿ ಅತಿ ಜಾಸ್ತಿ ನಮಾಜ್ ಮಾಡೋದು ಪ್ರಯತ್ನ ಮಾಡುತ್ತಾರೆ ಮತ್ತು ಈ ತಿಂಗಳಲ್ಲಿ ಅತಿ ಜಾಸ್ತಿ ಮಸಜಿದಿನ ಸಮೀಪ ಬರೋದು ಪ್ರಯತ್ನ ಮಾಡುತ್ತಾರೆ. ಏಕೆಂದ್ರೆ ಮುಸಲ್ಮಾನ್ ಅನ್ನೋದು ವ್ಯಕ್ತಿಗೆ ಇಷ್ಟರು ಮಾಹಿತಿ ಇರುತ್ತದೆ, ಇಷ್ಟರು ಗೊತ್ತಿರುತ್ತದೆ. ಮಾಹೆ ರಂಜಾನ್ ಇದು ಎಲ್ಲಾ ಮುಸಲ್ಮಾನ್ ಜನರಿನ ಪವಿತ್ರವಾದ ತಿಂಗಳ. ಎಲ್ಲಾ 11 ತಿಂಗಳುಗಳಿಂದ ಸರ್ದಾರು ಮಾಹೆ ರಂಜಾನ್ ಅಂತ ಹೇಳಲಾಗುತ್ತಿದೆ. ನಾನು 11 ತಿಂಗಳ ನಮಾಜ್ ಬಿಟ್ಟು ಮನೆಯಲ್ಲಿ ಅದೇ ರೀತಿ ಹೊಟ್ಟಿ ತುಂಬಾ ಊಟ ಮಾಡಿ ಮಲಗಿದ್ರೇನೆ ಈ ತಿಂಗಳಲ್ಲಿ ನಾವು ಯಾವುದೇ ಕಾರಣ ಮಲಗಬಾರದು. ಏಕೆಂದ್ರೆ ಉಳ್ಕಿ ತಿಂಗಳಲ್ಲಿ ನಾನು ನಮಾಜ್ ಮಾಡಿದ್ರೆ ಅಷ್ಟು ಪ್ರತಿಫಲ ನನಗೆ ಸಿಗುವುದಿಲ್ಲ ಎಷ್ಟು ಪ್ರತಿಫಲ ರಂಜಾನ್ ತಿಂಗಳಲ್ಲಿ ಸಿಗುತ್ತದೆ. ಏಕೆಂದ್ರೆ ಈ ತಿಂಗಳಲ್ಲಿ ಏನ್ ನಮಾಜ್ ಮಾಡ್ತೀವಿ ಈ ತಿಂಗಳದ್ದು ಎಲ್ಲಾ ನಮಾಜ್ನ ಪ್ರತಿಫಲ ಡಬಲ್ ಆಫರ್, ಗೋಲ್ಡನ್ ಚಾನ್ಸ್ ಅಂತ ಹೇಳಿದ್ದಾರೆ. ಈ ತಿಂಗಳಿಗೆ ಏನು ಗೋಲ್ಡನ್ ಚಾನ್ಸ್. ಆದ್ರೆ ಅಫ್ಸೋಸಿನ ಮಾತು, ನಮ್ಮ ಬಹಳಷ್ಟು ಜನರಿಗೆ ಬರೀ ಬಂಗಾರ ಅಂಗಡಿದು ಗೋಲ್ಡನ್ ಚಾನ್ಸ್ ಅಷ್ಟೇ ಗೊತ್ತಿದೆ, ಶೋರೂಮಿನ ಗೋಲ್ಡನ್ ಚಾನ್ಸ್ ಅಷ್ಟೇ ಗೊತ್ತಿದೆ, ಬಟ್ಟೆ ಅಂಗಡಿದು ಗೋಲ್ಡನ್ ಚಾನ್ಸ್ ಅಷ್ಟೇ ಗೊತ್ತಿದೆ, ಫೋನ್ ಅಂಗಡಿನ ಗೋಲ್ಡನ್ ಚಾನ್ಸ್ ಅಷ್ಟೇ ಗೊತ್ತಿದೆ. ಮಾಹೆ ರಂಜಾನ್ ಬಂದಿದೆ, ಅಲ್ಲಾಹು ಅಕ್ಬರ್. ಈ ತಿಂಗಳಲ್ಲಿ ಈ ಪ್ರಪಂಚದ ಯಾವುದೇ ಗೋಲ್ಡನ್ ಚಾನ್ಸ್ ಎಲ್ಲ ವೆಸ್ಟ್. ಈ ತಿಂಗಳ ಮುಂದೆ ಇಂತಹ ಪ್ರತಿಫಲ, ಇಂತಹ ಪುಣ್ಯ, ಇಂತಹ ಬರ್ಕತ್ತು, ಇಂತಹ ರಹಮತ್ತು ಈ ತಿಂಗಳಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ತನ್ನ ಭಕ್ತಾದಿಗಳಿಗೆ ಇಟ್ಟಿದ್ದಾನೆ. ಆದರೆ ಆ ಪಡ್ಕೊಳ್ಳೋದಕ್ಕೆ ನಾವು ಮುಂದೆ ಬರಬೇಕು. ಎದ ಕಾರಣ ಅಲ್ಲಾಹನಗಾಗಿ. ಅಲ್ಲಾಹ್ ಅಕ್ಬರ್. ಬಹಳಷ್ಟು ಜನ ರೋಜಾ ಇಟ್ಟು ಇನ್ನೂ ಅತಿ ಜಾಸ್ತಿ ಪ್ರತಿಫಲ ಪಡ್ಕೊಂತಾರೆ. ಆದ್ರೆ ಸ್ವಲ್ಪ ಜನರು ರೋಜಾ ಬಿಟ್ಟು ಅವ್ರಿಗೆ ಯಾಕೆಂದ್ರೆ ಸಮಸ್ಯೆ ಇರ್ತೈತಿ, ಅನಾರೋಗ್ಯ ಆಗಿರ್ತಾರ, ಇರೋದಕ್ಕೆ ಶಕ್ತಿ ಇರುವುದಿಲ್ಲ, ಅವ್ರವ್ರ ಬೇರೆ ವ್ಯಕ್ತಿಗೆ ಅವ್ರ ಮಸಲೆಗಳು. ಆದರೆ ಅವರು ನಮ್ಮ ರೋಜಾ ಇದ್ದಿಲ್ಲ ಅಂದ್ರೆ ಅವರು ನಮಾಜ್ ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮ್ಮೆಲ್ಲರಿಗೆ ಹಿದಾಯತ್ ತೌಫೀಕ್ ಕೊಳ್ಳಿ. ಈ ತಿಂಗಳಲ್ಲಿ ಅತಿ ಜಾಸ್ತಿ ನಮಾಜ್ ಮಾಡೋದು ನಮ್ಮೆಲ್ಲರಿಗೆ ತೌಫೀಕ್ ನೀಡಲಿ. ಪ್ರೀತಿಯ ಸಹೋದರರೇ, ಈಗ ಬರೋದು 17ನೇ ರಂಜಾನ್ ಏನಿದೆ, 17ನೇ ರಂಜಾನ್ ನಲ್ಲಿ ಇಡೀ ಪ್ರಪಂಚ ಜನರಿಗೆ ಗೊತ್ತಿದೆ ಈ ತಿಂಗಳಲ್ಲಿ ಏನಾಗಿತ್ತು. 17ನೇ ರಂಜಾನ್ 17ನೇ ರೋಜಾನಲ್ಲಿ ಏನಾಗಿತ್ತು. ಈ ತಿಂಗಳದು 17ನೇ ರೋಜಾನಲ್ಲಿ ಜಂಗೆ ಬದ್ರ್ ಅಂತ ಹೇಳಲಾಗಿದೆ. ಜಂಗೆ ಬದ್ರ್ ಅಂದ್ರೆ ಇಸ್ಲಾಮಿನ ಮೊದಲನೇ ಯುದ್ಧ ಆಗಿತ್ತು. ಯಾರ ಜೊತೆ? ಕುಫಾರೆ ಮಕ್ಕಾ, ಇಸ್ಲಾಮಿನ ದುಶ್ಮನ ಜನರ ಜೊತೆ ಇದು ಈ ತಿಂಗಳಲ್ಲಿ ಮೊದಲೇ ಯುದ್ಧ ಆಗಿತ್ತು. ಪ್ರೀತಿಯ ಸಹೋದರರೇ, ಯುದ್ಧ ನೋಡಿದ್ರೆ ಇದಕ್ಕಿಂತ ಮುಂಚೆ ಬಹಳಷ್ಟು ಆಗಿತ್ತು, ಅದು ಸಣ್ಣ ಪುಟ್ಟ ಯುದ್ಧಗಳಾಗಿತ್ತು. ಆದ್ರೆ ಇದು ಇಸ್ಲಾಮಿನ ಮೊದಲನೇ ಯುದ್ಧ, ಅತಿ ದೊಡ್ಡವಾದ ಯುದ್ಧ ಅಂತ ಹೇಳಲಾಗಿದೆ. ಆದ್ರೆ ಈ ಯುದ್ಧದಲ್ಲಿ ಬಹಳಷ್ಟು ಲಕ್ಷಾಂತರ ಜನರೇ ಇದ್ದಿದ್ದಿಲ್ಲ. ಮೈದಾನಲ್ಲಿ ಲಕ್ಷಾಂತರ ಜನರು ಇದ್ದಿದ್ದಿಲ್ಲ. ಬರೀ ಮುಸಲ್ಮಾನ್ ಜನರು ಎಷ್ಟಿದ್ರು? 313 ಜನರಷ್ಟೇ. ಎಷ್ಟು? 313 ಜನರು. ಕುಫಾರೆ ಮಕ್ಕಾ ಏನು ಮುಸಲ್ಮಾನ್ ಜನರಿನ ಜೊತೆ ಯುದ್ಧ ಮಾಡಕ್ ಬಂದಿದ್ರು, ಅವ್ರು ಎಷ್ಟು ಜನರಿದ್ರು? ಎಷ್ಟು ಸಾವಿರ ಜನರಿದ್ರು? 1,000 ಜನರಿದ್ರು. ಎಷ್ಟು? 1,000 ಜನರು. ಮುಸಲ್ಮಾನ್ ಜನರು 313, ಕುಫಾರೆ ಮಕ್ಕಾ ದುಶ್ಮನಗಳು ಎಷ್ಟು? 1,000. ಹೆಚ್ಚಿಗೆ ಯಾರಾದ್ರು? ಕುಫಾರೆ ಮಕ್ಕಾ ಆದ್ರು, ಇನ್ ಮುಸಲ್ಮಾನ್ ಆದ್ರು? ಯಾರಾದ್ರು? ಕುಫಾರೆ ಮಕ್ಕಾ. ಆದರೆ ಹಕೀಕತ್ ಗೆದ್ದಿದ್ದು ಕುಫಾರೆ ಮಕ್ಕಾ ಇಲ್ಲ, ಮುಸಲ್ಮಾನ್ ಜನರ ಗೆದ್ದಿದ್ರು. ಯುದ್ಧದಲ್ಲಿ ಮುಸಲ್ಮಾನ್ ಜನರನ್ನ ಗೆದ್ದಿದ್ರು, 313 ಜನರನ್ನ ಗೆದ್ದಿದ್ರು. ಎದಕ್ ಗೆದ್ದಿದ್ರು? ಅವ್ರ ಒಳಗೆ ಮೈದಾನ ಬಿಟ್ಟು ಓಡಿ ಹೋಗೋದು ಶಕ್ತಿ ಇದ್ದಿದ್ದಿಲ್ಲ. ಏಕೆಂದ್ರೆ ಒಂದು ಸಾರಿ ಕಲ್ಮಾ ಓದಿದಾರ, ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್. ನಾವು ಅಲ್ಲಾಹ್ ರಬ್ಬುಲ್ ಇಜ್ಜತ್ ನೋಡಿಲ್ಲ, ಆದ್ರೆ ರಸೂಲ್ ಅಲ್ಲಾಹ್ ಅವ್ರು ಹೇಳಿದ್ದಾರೆ, ಅವ್ರ ಮಾತಿನ ಮೇಲೆ ಪಾಲನೆ ಮಾಡ್ತೀವಿ. ಪಾಲನೆ ಅಂದ್ರೆ ಬರೀ ನಡವಳಿಕೆ ಅಷ್ಟೇ ಇಲ್ಲ, ದೀನಗಾಗಿ ಇಂತಹ ಸಮಯ ಬಂದಿದ್ರೆ ನಾವು ಜೀವನವನ್ನು ತ್ಯಾಗ ಮಾಡೋದಕ್ಕೆ ರೆಡಿ ಇದೀವಿ. ಇಂತಹ ಸಹಾಬಾ ಕರಾಮರಿದ್ರು. ನಾವು ದೀನಗಾಗಿ ನಮ್ಮ ಜೀವನ ತ್ಯಾಗ ಮಾಡೋದಕ್ಕೆ, ಕುರ್ಬಾನಿ ಕೊಡೋದಕ್ಕೆ ನಾವು ಮುಂದೆ ಬರ್ತೀವಿ. ಇವರು ಸಹಾಬಾ ಕರಾಮಿದ್ರು. ಆದ್ರೆ 313 ಜನರು. ಪ್ರೀತಿಯ ಸಹೋದರರೇ, ಅಲ್ಲಾಹು ಅಕ್ಬರ್. ಜಂಗೆ ಬದ್ರ್. ಈ ಜಂಗೆ ಬದ್ರ್ ಹೇಳೋದು ಕಾರಣ ಏಕೆ? ಬದ್ರ್ ಅಂತ ಹೆಸರು ಏಕೆ ಬಂದಿದೆ? ಬರೋದ್ ಕಾರಣ ಏಕೆಂದ್ರೆ ಆ ಮೈದಾನಲ್ಲಿ ಒಂದು ಬಾವಿ ಇತ್ತು, ಆ ಬಾವಿಗೆ ಬದರ್ ಅಂತ ಕರೀತಿದ್ರು. ಅದಕ್ಕೆ ಆ ಬಾವಿನ ಹೆಸರಿಂದ ಬದರ್ ಅಂತ ಕರೀಲಾಗಿದೆ. ಆ ಹೇಗೆ ಹೆಸರು ಬಿಡಬೇಕು? ಪ್ರೀತಿಯ ಸಹೋದರರೇ, ಎಲ್ಲಾ ಮುಸ್ಲಿಂ ಬಾಂಧವರು ಮದೀನಲ್ಲಿ ಇದ್ರು. ಈ ಜಂಗೆ ಬದರ್ ಯಾವಾಗಾಗಿತ್ತು? ಹಿಜ್ರತಿನ 2ನೇ ವರ್ಷ. ಹಿಜ್ರತ್ ಅಂದರೆ ರಸೂಲುಲ್ಲಾಹ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಕ್ಕಾ ಬಿಟ್ಟು ಮದೀನಾಗೆ ಬಂದಿದ್ರು. ಮಕ್ಕಾ ತನ್ನ ಸ್ವಂತ ಊರು, ಹುಟ್ಟಿದ ಊರು, ಬೆಳೆದಿದ್ದು ಊರು, ಆಟ ಆಡಿದ ಊರು, ಆ ಊರಿನಲ್ಲಿ ಚಿಕ್ಕನಿಂದ ದೊಡ್ಡರಾಗಿದ್ದ ಊರು, ತನ್ನ ಸ್ವಂತ ಊರು ಬಿಟ್ಟು ಮದೀನಾಗೆ ಬಂದಿದ್ರು. ಮದೀನಾಗೆ ಬರೋದ್ ಕಾರಣ ಏಕೆ? ಏಕೆಂದ್ರೆ ಬಹಳಷ್ಟು ಕುಫಾರೆ ಮಕ್ಕಾ ಅವರು ರಸೂಲುಲ್ಲಾಹ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಸಹಾಬಾಕರಂಗೆ ಹಿಂಸೆ ಜಾಸ್ತಿ ಕೂಡ ಕೊಂದಿದ್ರು. ಮಾತಿಗೆ ಅವ್ರಿಗೆ ಏನು
ಬರೇ ಹೊಡೆಯೋದು ಬಡಿಯೋದು, ಅವ್ರಿಗೆ ನೋವು ಕೊಡೋದು, ಈ ರೀತಿ ಕೆಲಸವನ್ನು ಮಾಡಕ್ ಕುಂತಿದ್ರು. ಅಲ್ಲಾಹನ ಹುಕ್ಮ ಬಂತು, ನನ್ನ ಪ್ರವಾದಿ ನನ್ನ ಹಬೀಬ್ ಮಕ್ಕಾ ಬಿಟ್ಟು ಮದೀನಾಗೆ ಹೋಗಿ ಬಿಡ್ರಿ. ಹೇಗೆ ಹುಕ್ಮ ಬರಬೇಕಿತ್ತು, ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಲ್ಲಾಹನ ಹುಕ್ಮವನ್ನು ಪಡ್ಕೊಂಡು ಎಲ್ಲಿ ಬಂದ್ರು? ಮದೀನಾಗೆ ಬಂದ್ರು. ಮದೀನಾಗೆ ಬಂದಿದ್ದು 2 ವರ್ಷ ಆಗಿದ ನಂತರ 2ನೇ ವರ್ಷದಲ್ಲಿ ಇದು ಜಂಗೆ ಬದ್ರ್ ಆಯಿತು. ಪ್ರೀತಿಯ ಸಹೋದರರೇ, ಜಂಗೆ ಬದ್ರ್ ಹೇಗೆ ಶುರು ಆಗ್ಬೇಕಿತ್ತು? ಬರೋದು ಮುಂಚೆನೆ ಅಲ್ಲಾಹು ಅಕ್ಬರ್. ಇಲ್ಲಿ ನೋಡಿದ್ರೆ ಕುಫಾರಿ ಮಕ್ಕಾ ಎಷ್ಟು 1,000 ಜನರು ಏನಿದ್ರು, ಇವರು ಮುಂಚೆನೆ ಬಂದಿದ್ದಾರೆ. ಮುಸಲ್ಮಾನ್ ಜನರು ಬರೋದು ಮುಂಚೆನೆ ಆ ಮೈದಾನಲ್ಲಿ ಇವರು ಕುಫಾರಿ ಮಕ್ಕಾರು ಮುಂಚೆ ಬಂದಿದ್ದಾರೆ, 1,000 ಜನರು. ಪ್ರೀತಿಯ ಸಹೋದರರೇ, ಏನು ಕುಫಾರಿ ಮಕ್ಕಾರು ಆ ಮೈದಾನಲ್ಲಿ ಬರಬೇಕು? ಯಾರು ತಕ್ಷಣ ಬರುತ್ತಾರೆ? ಮೊದಲಿಗೆ ಅವರು ತನ್ನ ಜಗವನ್ನು ಚಾಯ್ಸ್ ಮಾಡುತ್ತಾರೆ. ನಾವು ಈ ಜಗದಲ್ಲಿ ನಿಂತು ನಾವು ಯುದ್ಧ ಮಾಡಬೇಕು, ಏಕೆಂದ್ರೆ ಆ ಭೂಮಿ ಗಟ್ಟಾಗಿರ್ಬೇಕು, ನಮ್ಮ ಕುದುರೆಗಳು ಜಾರಿ ಬೀಳಬಾರ್ದು, ನಮ್ಮ ಕಾಲುಗಳು ಮಣ್ಣಿನ ಒಳಗೆ ಸುಕ್ಕಬಾರ್ದು. ಈ ರೀತಿ ತಿಳ್ಕೊಂಡು ಎಲ್ಲಾರು ಮುಂದೆ ಬಂದು ತನ್ನ ಜಗವನ್ನು ಚಾಯ್ಸ್ ಮಾಡ್ತಿದ್ರು. ಇವರು ಕುಫಾರಿ ಮಕ್ಕಾರು ಮುಸಲ್ಮಾನ್ ಜನರು ಬರೋದು ಮುಂಚೆನೆ ಕುಫಾರಿ ಮಕ್ಕಾರು ಮದೀನೇನು ಬದ್ರ್ ಮೈದಾನಲ್ಲಿ ಬಂದ್ರು. ಬಂದಿದ ನಂತರ ಎಂತಹ ಭೂಮಿ ಅವ್ರು ಚಾಯ್ಸ್ ಮಾಡಿದ್ರು? ನೋಡಿದ್ರೆ ಎಲ್ಲಾ ಮಣ್ಣು ಗಟ್ಟಾಗಿದೆ, ಮಣ್ಣು ಎಲ್ಲಾ ಗಟ್ಟಾಗಿದೆ. ಆ ಮಣ್ಣಿನ ಸಮೀಪ ಒಂದು ಬಾವಿ ಇತ್ತು. ನಾವು ಇಲ್ಲೇ ನಮ್ಮ ಖೈಮಾಗಳ ಹಾಕೋಣ, ಇಲ್ಲಿನ ಜೋಪಡಿಗಳು ಹಾಕೋಣ, ಇದೇ ನಮ್ಮ ಯುದ್ಧ ಮಾಡುದು ಮೈದಾನ ಅಂತ ಕುಫಾರಿ ಮಕ್ಕಾರ ಜಗಗೆ ಚಾಯ್ಸ್ ಮಾಡಿ ಅದ್ರ ಮೇಲೆ ಆರಾಮ್ ಮಾಡಕ್ ಕುಂತಿದ್ರು. ಆಮೇಲೆ ರಸೂಲುಲ್ಲಾಹ ಮತ್ತು ಸಹಾಬಾ ಕರಾಮರು ಜಂಗೆ ಬದ್ರಲ್ಲಿ ಬಂದ್ರು. ಬಂದಿದ ನಂತರ ಪ್ರೀತಿಯ ಸಹೋದರರೇ, ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಸಹಾಬಾ ಕರಾಮರಿಗೆ ಎಂತಹ ಭೂಮಿ ಸಿಕ್ತು? ಎಲ್ಲಾ ಮರಳವನಿತ್ತು, ಎಲ್ಲ ಏನಿತ್ತು? ಉಸುಗ ಮರಳವನಿತ್ತು. ಅದರ ಒಳಗೆ ಜಾಸ್ತಿ ಕುದುರೆವನ್ನು ಓಡಾಡ್ತಿದ್ದಿಲ್ಲ. ಜನರು ಕಾಲಿಡಬೇಕಂದ್ರೆ ತಳದಲ್ಲಿ ಸಿಕ್ಕೊಂತಿದ್ದು, ಆ ರೀತಿ ಮಣ್ಣು ಏನೋ ಮರಳು ಜಾಸ್ತಿ ಇತ್ತು. ಪ್ರೀತಿಯ ಸಹೋದರರೇ, ಸಹಾಬಾ ಕರಾಮ್ ರಸೂಲುಲ್ಲಾಹನ ಬಾರಿಗೆ ಬಂದು ಹೇಳಿದ್ರು, ಯಾ ರಸೂಲುಲ್ಲಾಹ, ಅವ್ರ ಕಡೆ ನೋಡಿದ್ರೆ ಎಷ್ಟು ಗಟ್ಟಾಗಿ ಮಣ್ಣಿದೆ, ನಮ್ಮ ಕಡೆ ನೋಡಿ ಮರಳಿದೆ. ಯಾ ರಸೂಲುಲ್ಲಾಹ, ಈ ಮರಳಿನ ಮೇಲೆ, ಈ ಉಸುಗಿನ ಮೇಲೆ ನಾವು ಹೇಗೆ ಯುದ್ಧ ಮಾಡಬೇಕು? ಹೇಗೆ ನಾವು ಕುದುರೆವನ್ನು ಓಡಿಸಬೇಕು? ಹೇಗೆ ನಾವು ಕಡಗ ತಗೊಂಡು ನಾವು ಯುದ್ಧ ಕಡೆ ಮುಂದೆ ಹೋಗ್ಬೇಕು? ಯಾ ರಸೂಲುಲ್ಲಾಹ. ಪ್ರೀತಿಯ ಸಹೋದರರೇ, ಏಕೆ ಭಯ ಪಡ್ಕೋಬೇಕು? ಸಹಾಬಾ ಕರಾಮರು ಬಂದು ಹೇಳ್ತಿದ್ರು, ರಸೂಲುಲ್ಲಾಹ ಏನ್ ಹೇಳ್ತಿದ್ರು? ಮೈದಾನಲ್ಲಿ ಹೋಗೋದು ನಿಮ್ಮ ಕೆಲಸ, ನಿಮ್ಮನ್ನು ಸಹಾಯ ಮಾಡುದು ಅಲ್ಲಾಹ್ ರಬ್ಬುಲ್ ಇಜ್ಜತಿನ ಕೆಲಸ ಇದೆ ಅಂತ ರಸೂಲುಲ್ಲಾಹ ಅವರು ಹೇಳ್ತಿದ್ರು. ಪ್ರೀತಿಯ ಸಹೋದರರೇ, ವಿಶ್ವಾಸ ನೋಡ್ರಿ ಸಹಾಬಾ ಕರಾಮರದು. ಅಲ್ಲಾಹು ಅಕ್ಬರ್. ಮರಳು ನೋಡಿದ್ರೆ ಜಾಸ್ತಿ ಇದೆ, ಯುದ್ಧ ಮಾಡೋದಕ್ಕೆ ಆ ಮೈದಾನಲ್ಲಿ ಆಗೋದಿಲ್ಲ. ರಸೂಲುಲ್ಲಾಹ ಅವರು ಹೇಗೆ ಒಂದು ಅಕ್ಷರ ಹೇಳ್ತಿದ್ರು, ಲಬ್ಬೈಕ ಯಾ ರಸೂಲುಲ್ಲಾಹ, ನೀವು ಏನ್ ಹೇಳಿದ್ರ ಅದೇ ನಿಜ ಇದೆ ಯಾ ರಸೂಲುಲ್ಲಾಹ, ನಿಮ್ಮ ಮಾತಿನ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ ಯಾ ರಸೂಲುಲ್ಲಾಹ. ಸಹಾಬಾ ಕರಾಮರು ಸುಮ್ಮನೆ ಇರ್ತಿದ್ರು. ಪ್ರೀತಿಯ ಸಹೋದರರೇ, ಇಷ್ಟೇ ಇಲ್ಲ, ಬದರ್ನಲ್ಲಿ ಬರುವ ಜನರು ಎಷ್ಟು? 313 ಜನರು. ಅಲ್ಲಾಹು ಅಕ್ಬರ್. ಜಾಸ್ತಿ ಊಟಕ್ಕೆ ಸಾಮಾನು ಇಲ್ಲ, ಊಟವನ್ನು ಜಾಸ್ತಿ ತಂದಿಲ್ಲ, ಕಡಗ ಇಲ್ಲ, 2 ಕುದುರೆ, 70 ಒಂಟಿ ಅಷ್ಟೇ ಇತ್ತು ಮೈದಾನದಲ್ಲಿ ಬಂದಿದ್ದಾರೆ. ಬಹಳಷ್ಟು ಸಹಾಬಾ ಕರಾಮ್ ಕಡೆ ಕಡಗ ಇತ್ತು. ಎಂತಹ ಕಡಗ ಇತ್ತು? ಅದರಿಂದ ಏನಾದ್ರೆ ತರಕಾರಿ ಕಟ್ ಮಾಡ್ಬೇಕಂದ್ರೆ ಸರಿಯಾಗಿ ಟಮಾಟಿ ಹಣ್ಣನ್ನೇ ಕಟ್ ಆಗ್ತಿದ್ದಿಲ್ಲ, ಇಂತಹ ಕಡಗ ಸಹಾಬಾ ಕರಾಮ್ ಕಡೆ ಇತ್ತು. ಆದ್ರೆ ಯುದ್ಧನಲ್ಲಿ ಬಂದಿದ್ದಾರೆ. ಯಾರ ನಂಬಿಕೆ ಮೇಲೆ ಬಂದಿದ್ದಾರೆ? ಯಾರ ವಿಶ್ವಾಸ ಮೇಲೆ ಬಂದಿದ್ದಾರೆ? ಅಲ್ಲಾಹ್ ಮತ್ತು ರಸೂಲ್ ಅಲ್ಲಾಹನ ವಿಶ್ವಾಸ ಮೇಲೆ ಬಂದಿದ್ದಾರೆ. ಪ್ರೀತಿಯ ಸಹೋದರರೇ, ಯಾವುದೇ ಮೈದಾನದಲ್ಲಿ ಹೋಗ್ರಿ, ಖಡ್ಗ ಮುಖ್ಯ ಅಲ್ಲ. ಯಾವುದೇ ಮೈದಾನದಲ್ಲಿ ಹೋಗ್ರಿ, ನಿಮ್ಮ ಶಕ್ತಿ ಮುಖ್ಯ ಅಲ್ಲ. ನಿಮ್ ಮೈದಾನದಲ್ಲಿ ಹೋಗಿದ್ರ ಅಂದ್ರೆ ನಾವು ಅಲ್ಹಮ್ದುಲಿಲ್ಲಾ ಇಸ್ಲಾಂ ನಲ್ಲಿ ಇದೀವಿ ಅಂದ್ರೆ ನಮ್ಮ ವಿಶ್ವಾಸ, ನಮ್ಮ ನಂಬಿಕೆ ಅಲ್ಲಾಹ್ ಮತ್ತು ರಸೂಲನ ಮೇಲೆ ಪಕ್ಕಾ ಇರಬೇಕು. ಪ್ರೀತಿಯ ಸಹೋದರರೇ, ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ಆ ಸಹಾಬಾ ಕರಾಮರು 2 ಒಂಟಿ ತಗೊಂಡು ಬಂದಿದ್ದಾರೆ, 70 ಕುದುರೆವನ್ನು ತಗೊಂಡು ಬಂದಿದ್ದಾರೆ. ಖಡ್ಗ ಜಾಸ್ತಿ ಇಲ್ಲ, ಬಾಣದ ಸಾಮಾನವನ್ನು ಜಾಸ್ತಿ ಇಲ್ಲ. ಸಹಾಬಾ ಕರಾಮ್ ಹೇಳಕ್ ಕುಂತಿದ್ರು, ಯಾ ರಸೂಲುಲ್ಲಾಹ, ನಮ್ ಕಡೆ ಖಡ್ಗ ಇಲ್ಲ ಯಾ ರಸೂಲುಲ್ಲಾಹ, ನಮ್ ಕಡೆ ಅತಿ ಜಾಸ್ತಿ ಸಾಮಾನುಗಳಿಲ್ಲ ಯಾ ರಸೂಲುಲ್ಲಾಹ, ನಾವು ಯುದ್ಧ ಯಾವ್ದು ವಸ್ತುವಿನ ಮಾಡಬೇಕು ಯಾ ರಸೂಲುಲ್ಲಾಹ. ಪ್ರೀತಿಯ ಸಹೋದರರೇ, ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಏಕೆ ಭಯ ಪಡ್ಕೊಳಕ್ ಕುಂತಿದ್ರ? ಉತ್ತತ್ತಿನ ಗಿಡ ಇದೆ, ಆ ಗಿಡದ ಟಂಗಿವನ್ನು ಕಟ್ಟುವನ್ನು ಮಾಡ್ಕೊರಿ, ಗಿಡಗಳದ್ದು ಟಂಗಿವನ್ನು ತಗೋರಿ. ನೀವು ಕಡ್ಗಿಯಲ್ಲಿ ಹೇಗೆ ಟಂಗಿ ತಗೊಂತೀರಿಲ್ಲ, ಅದು ಜನರ ಮುಂದೆ ಕಡ್ಗಿ ಕಾಣಬಹುದು, ಆದರೆ ನಿಮ್ಮ ಪ್ರೀತಿ ಪ್ರಕಾರ ಅದು ಕಡ್ಗಿ ಅಲ್ಲ, ಅದು ಏನು ದುಶ್ಮನಗಳಿಂದ ಮ್ಯಾಲ ಏನಿದೆ ಅದು ಕಡ್ಗ ಪ್ರಕಾರ ವಾರವನ್ನು ಆಗುತ್ತದೆ ರಸೂಲುಲ್ಲಾಹ ಹೇಳಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಅಲ್ಲಾಹು ಅಕ್ಬರ್. ಎಲ್ಲಾ ಸಹಾಬಾ ಕರಾಮರು, ಬಹಳಷ್ಟು ಸಹಾಬಾ ಕರಾಮರು ಕಡ್ಗಿ ತಗೊಂಡು ಕೈಯಲ್ಲಿ ಮೈದಾನದಲ್ಲಿ ಬಂದಿದ್ರು. ರಾತ್ರಿ ಸಮಯ ಇದೆ, 313 ಜನರಿದ್ದಾರೆ. ಒಂದು ಕಡೆ ಎಷ್ಟು? 1,000 ಕುಫಾರಿ ಮಕ್ಕಾ ಜನರಿದ್ದಾರೆ. ಕುಫಾರಿ ಮಕ್ಕಾರು ಸಂತೋಷ ಪಡ್ಕೊಳಕ್ ಕುಂತಿದ್ರು, ಮಾತು ಹೇಳ್ಕೊಂತ ಕುಣ್ಯಾಕ್ ಕುಂತಿದ್ರು, ಡ್ಯಾನ್ಸ್ ಮಾಡಕ್ ಕುಂತಿದ್ರು. ಹೆಣ್ಣ ಮಕ್ಕಳಿಗೆ ಕರ್ಕೊಂಡು ಬಂದಿದ್ರು ಮೈದಾನದಲ್ಲಿ. ಏಕೆ? ಹಾಡುವನ್ನು ಹೇಳೋದಕ್ಕೆ, ತಬಲಾವನ್ನು ಬಾರಿಸೋದಕ್ಕೆ. ಇಸ್ಲಾಮಿನ ಮೊದಲನೇ ಯುದ್ಧ, ಇಸ್ಲಾಂನಲ್ಲಿ ಬಂದಿದ್ದು 313 ಜನರು. ಇದೇ ಫಸ್ಟ್ ಜನರು. ಅಲ್ಲಾಹು ಅಕ್ಬರ್. ಫಸ್ಟ್ ಇಸ್ಲಾಂ ನಲ್ಲಿ ಬಂದಿದ್ದಾರೆ. ಮೊದಲನೇ ಕೆಲಸ ಬರೇ ನಮಾಜ್ ಮಾಡೋದಕ್ಕೆ ಕೆಲಸ ಕೊಟ್ಟಿಲ್ಲ ರಸೂಲುಲ್ಲಾಹ ಅವರು. ಮೊದಲನೇ ಕೆಲಸ ತಸ್ಬೀಹ್ ಓದೋದಕ್ಕೆ ಕೆಲಸ ಬಂದಿಲ್ಲ. ಮೊದಲೇ ಕೆಲಸ ಎಂತಹ ಕೆಲಸ ಬಂದಿದೆ? ತನ್ನ ತಾಯಿ, ತಂದೆ, ಹೆಂಡತಿ, ಮಕ್ಕಳಿಗೆ ಎಲ್ಲಾರಿಗೆ ಬಿಟ್ಟು ದೀನಗಾಗಿ ತನ್ನ ಜೀವನ ತ್ಯಾಗ ಮಾಡಿದ ಕೆಲಸವನ್ನು ಬಂದಿದೆ. ಪ್ರೀತಿಯ ಸಹೋದರರೇ, ಮೊದಲೇ ಕೆಲಸದಲ್ಲಿ ಹಿಂದೆ ಸರಿದಿಲ್ಲ ಇವರು. ನಾವು ಬಂದಿದ್ದೇವೆ ದೀನಗಾಗಿ ಬಂದಿದ್ದೇವೆ, ನಾವು ಹೇಗೆ ಹಿಂದೆ ಸರಿಬೇಕು? ನೋಡ್ರಿ, ವಿಶ್ವಾಸ ಎಂತ ಪಕ್ಕ ಆಯ್ತು. ಇವತ್ತು ನಮ್ಮ ಒಳಗೆ ಇಂತಹ ವಿಶ್ವಾಸ ಇದೆ? ನಮ್ಮ ಒಳಗೆ ಇಂತಹ ವಿಶ್ವಾಸ ಇದೆ? ಇಲ್ಲ.
ನಾವು ಮೊದಲೇ ಸಾರಿ ಏನಾದ್ರೆ ಹೊಸದಾಗಿ ಮದರ್ಸೆ ಕಟ್ಟೋದಕ್ಕೆ, ಏನಾದ್ರೆ ಮಸೀದ್ವನ್ನು ನಿರ್ಮಾಣ ಮಾಡೋದಕ್ಕೆ, ಏನಾದ್ರೆ ನಾವು ಒಳ್ಳೆ ಕೆಲಸ ಮಾಡೋದು ಸಮೀಪ ಬಂದಿದೀವಿ ಅಂದರೆ ಅಲ್ಲಾಹು ಅಕ್ಬರ್, ದೊಡ್ಡ ಪ್ರಮಾಣದಲ್ಲಿ ನಮ್ಮ ಮೇಲೆ ಏನಾದ್ರೆ ಕಷ್ಟ ಬರ್ಲಿ, ನಾವು ಏಕೆಪ್ಪ ಹಿಂಸರಿದ್ ಬಿಡು. ನಾವು ದೀನ ಸದ್ಕಾ ಕೊಡೋದಕ್ಕೆ, ಜಕಾತ್ ಕೊಡೋದಕ್ಕೆ ಏನಾದ್ರೆ ದೊಡ್ಡ ಪ್ರಮಾಣದ ನಮ್ ಕೆಲಸ ಬರ್ಲಿ, ಇದು ಏನೂ ಇಲ್ಲ, ಆದ್ರೆ ಕಾಮನ್ ಸಣ್ಣವಾದ ಕೆಲಸಗಳು. ಆದ್ರೆ ನಮ್ಮ ದೊಡ್ಡ ಏನಿದೆ, ನಮ್ಮ ಕಣ್ಣಿನ ಮುಂದೆ ದೊಡ್ಡವಾದ ಕೆಲಸ. ಸಹಾಬಕರಾಮ್ ತನ್ನ ಜೀವನ ತ್ಯಾಗ ಮಾಡಕ್ ಬಂದಿದ್ರು. ರಾತ್ರಿ ಸಮಯ ಇದೆ, ಎಲ್ಲಾ ಕುಫಾರಿ ಮಕ್ಕಾರು ಡ್ಯಾನ್ಸ್ ಮಾಡಕ್ ಕುಂತಿದ್ದಾರೆ, ಕುಣಿಯಾಕ್ ಕುಂತಿದ್ದಾರೆ, ಎಲ್ಲಾರು ಚೀರಾಡಕ್ ಕುಂತಿದ್ದಾರೆ. ಏನಂತ ಹೇಳ್ಕೊಂಡು 313 ಜನರಿದ್ದಾರ, ಇವತ್ತು ಎಲ್ಲಾರು ಸೋಲಿ ಹೋಗುತ್ತಾರೆ, ನಾವೇ ಗೆದ್ದಿದ್ದೀವಿ ಮೈದಾನದಲ್ಲಿ ಯುದ್ಧ, ನಮ್ಮ ಯುದ್ಧನೇ ಯಶಸ್ವಿ ಆಗುತ್ತದೆ ಅಂತ ಎಲ್ಲಾರು ಸಹ ಏನೋ ಕುಫಾರಿ ಮಕ್ಕಾರು ಸಂತೋಷ ಪಡ್ಕೊಳಕ್ ಕುಂತಿದ್ರು. ಪ್ರೀತಿಯ ಸಹೋದರ, ರಾತ್ರಿ ಸಮಯದಲ್ಲಿ ರಸೂಲ್ ಅಲ್ಲಾಹರು ದುವಾ ಮಾಡಿದ್ರು. ರಾತ್ರಿ ಸಮಯದಲ್ಲಿ ಮುಸಲ್ಲಾ ಹಾಕಿ ಅಳಾಕ್ ಕುಂತಿದ್ದಾರೆ. ಎಂತಹ ದುವಾ, ಏನಂತ ದುವಾನಲ್ಲಿ ಅಕ್ಷರವನ್ನು ಹೇಳಕ್ ಕುಂತಿದ್ರು, ಯಾ ಅಲ್ಲಾಹ್, ಇವತ್ತು ನೀನು ಸಹಾಯತ ಮಾಡಂಗಿಲ್ಲ ಅಂದ್ರಿ ಅಲ್ಲ, ಇವತ್ತು ನಿನ್ನ ಸಹಾಯತ ನಮ್ಮ ಜನರ ಮೇಲೆ ಬಂದಿದ್ದಿಲ್ಲ ಅಂದ್ರಿ ಅಲ್ಲ, ಇದಕ್ಕಿನ ಮೇಲೆ ಪ್ರಪಂಚದಲ್ಲಿ ನಿನ್ನ ಹೆಸರು ತಗೊಳ್ಳೋರು ಯಾರು ಇರಂಗಿಲ್ಲ ಯಾ ಅಲ್ಲ, ಇದಕ್ಕಿನ ಮೇಲೆ ನಿನ್ನ ಪ್ರಾರ್ಥನೆ ಮಾಡೋರು ಯಾರು ಇರೋದಿಲ್ಲ ಯಾ ಅಲ್ಲ. ಯಾ ಅಲ್ಲ, ಸಹಾಯತವನ್ನು ಮಾಡು ಯಾ ಅಲ್ಲ, ನಿನ್ನ ಫರಿಷ್ಠಗಳಿಗೆ ಕಳಿಸಿ ಯಾ ಅಲ್ಲ, ಯಾ ಅಲ್ಲ, ನಿನ್ನ ಏನೋ ಸಹಾಯತ ನಮ್ಮ ಮೇಲೆ ಕಳಿಸಿ ಯಾ ಅಲ್ಲ ಅಂತ ರಸೂಲ್ ಅಲ್ಲಾಹ್ ದುವಾ ಮಾಡಕ್ ಹೊಂದಿದ್ರು. ಹೇಗೆ ರಸೂಲ್ ಅಲ್ಲಾಹ್ ರಾತ್ರಿ ದುವಾ ಮಾಡಕ್ ಹೊಂದಿದ್ರು, ಎಲ್ಲಾ ಸಹಾಬಕರು ಮಾಡಕ್ ಹೊಂದಿದ್ದಾರೆ. ಪ್ರೀತಿಯ ಸಹೋದರ, ರಸೂಲ್ ಅಲ್ಲಾಹರು ಸಜ್ದಾನಿಂದ ತಲಿನೇ ಎಪ್ಸಾಕ್ ಹೊಂದಿಲ್ಲ, ಇಡೀ ರಾತ್ರಿ ದುವಾ ಮಾಡಕ್ ಹೊಂದಿದ್ರು. ಅಲ್ಲಾಹು ಅಕ್ಬರ್. ಮೊದಲನೇ ಪ್ರೀತಿಯ ಸಹೋದರರೇ, ಹೇಗೆ ದುವಾ ಮಾಡಬೇಕು, ಆಕಾಶನಿಂದ ಮೊದಲೇ ಸಹಾಯತ ಏನ್ ಬಂತು, ಹಜರತೆ ಜಿಬ್ರಾಯಿಲ್ ಅಲೈಹಿಸ್ ಸಲಾಮರು ಆಕಾಶನಿಂದ ಯುದ್ಧದ ಬಟ್ಟೆ ಹಾಕೊಂಡು ಮೈದಾನದಲ್ಲಿ ಬಂದಿದ್ದಾರೆ. ಪ್ರೀತಿಯ ಸಹೋದರರೇ, ಎಷ್ಟು ಫರಿಷ್ಠಗಳು ಕರ್ಕೊಂಡು ಬಂದಿದ್ದಾರೆ, 1000 ಫರಿಷ್ಠಗಳಿಗೆ ಕರ್ಕೊಂಡು ಬಂದಿದ್ದಾರೆ ಹಜರತೆ ಜಿಬ್ರಾಯಿಲ್ ಅಲೈಹಿಸ್ ಸಲಾಮರು. ರಸೂಲ್ ಅಲ್ಲಾಹರು ಅಳೆದು ದುವಾ ಮಾಡಕ್ ಕುಂತಿದ್ರು, ಎಲ್ಲಾರು ಸಹಾಬಕರಾಮರು ನೋಡಕ್ ಕುಂತಿದ್ರು. ಸ್ವಲ್ಪ ಸಮಯ ಆಗಿದ್ದ ನಂತರ ರಸೂಲ್ ಅಲ್ಲಾಹನ ಮುಖದ ಮೇಲೆ ಸಂತೋಷವನ್ನು ಕಂಡು ಬಂತು. ರಸೂಲ್ ಅಲ್ಲಾಹ್ ನಗಾ ಕುಂತಿದ್ರು. ಅಲ್ಲಾಹು ಅಕ್ಬರ್. ಎಲ್ಲಾರು ಸಹಾಬಕರಾಮರು ವಿಚಿತ್ರರಾದ್ರು. ಯಾ ರಸೂಲ್ ಅಲ್ಲಾಹ್, ಇದಕ್ಕಿಂತ ಮುಂಚೆ ನೀವು ಅಳಾ ಕುಂತಿದ್ರಿ, ನೀವು ಈಗೇನಾದ್ರು ಎದಕ್ ಸಂತೋಷ ಪಡ್ಕೊಳ ಕುಂತಿದ್ರಿ ಯಾ ರಸೂಲ್ ಅಲ್ಲಾಹ್? ರಸೂಲ್ ಅಲ್ಲಾಹ್ ಅವರು ಹೇಳಿದ್ರು, ನನ್ನ ಸಹಾಬ, ಇವತ್ತು ಇದಕ್ಕಿಂತ ಮುಂಚೆ ನಾನು ಅಳಾ ಕುಂತಿದ್ಯಾ, ಅಲ್ಲಾಹನ ಏನು ಸಹಾಯತವನ್ನು ಬಂದಿದೆ, ಅಲ್ಲಾಹನ ಮದದವನ್ನು ಬಂದಿದೆ. ಎಂತಹ ಸಹಾಯತ ಯಾ ರಸೂಲ್ ಅಲ್ಲಾಹ್? ನಾನು ನೋಡಕ್ ಕುಂತಿದ್ದೇನೆ, ಆಕಾಶನಿಂದ 1000 ಫರಿಷ್ಠಗಳು ಹಜರತ್ ಜಿಬ್ರಾಯಿಲ್ ಅವರು ಈ ಮೈದಾನದಲ್ಲಿ ಯುದ್ಧ ಮಾಡೋದಕ್ಕೆ ಬಂದಿದ್ದಾರೆ ಅಂತ ರಸೂಲ್ ಅಲ್ಲಾಹ್ ಹೇಳಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಇದು ಮೊದಲನೇ ಸಹಾಯತ ಆಕಾಶನಿಂದ ತಳಗಡೆ ಬಂದಿತ್ತು. ಪ್ರೀತಿಯ ಸಹೋದರನೇ, ಎರಡನೇ ಸಹಾಯತ ಸಹಾಬಕರ ಹೇಳಿದ್ರು, ಯಾ ರಸೂಲ್ ಅಲ್ಲಾಹ್, ಎಲ್ಲಾ ಮಣ್ಣು, ಎಲ್ಲಾ ಭೂಮಿ ಏನಿದೆ ಮರಳಿನ ಭೂಮಿ ಇದೆ ಯಾ ರಸೂಲ್ ಅಲ್ಲಾಹ್, ಈ ಭೂಮಿ ಮೇಲೆ ನಮ್ಮ ಕಾಲುವನ್ನು ಜಾರುತ್ತದೆ ಯಾ ರಸೂಲ್ ಅಲ್ಲಾಹ್, ಕುದುರೆವನ್ನು ಓಡೋದಿಲ್ಲ ಯಾ ರಸೂಲ್ ಅಲ್ಲಾಹ್, ಏನಾದ್ರೂ ದುವಾ ಮಾಡ್ರಿ ಯಾ ರಸೂಲ್ ಅಲ್ಲಾಹ್. ರಸೂಲ್ ಅಲ್ಲಾಹ್ ಹೇಗೆ ದುವಾ ಮಾಡಬೇಕು ಪ್ರೀತಿಯ ಸಹೋದರರೇ? ಅಲ್ಲಾಹು ಅಕ್ಬರ್. ರಸೂಲ್ ಅಲ್ಲಾಹ್ ದುವಾ ಮಾಡಿದ ನಂತರ ಆಕಾಶದಿಂದ ಮಳಿ ಬಂದು ಶುರು ಆಯಿತು. ಪ್ರೀತಿಯ ಸಹೋದರರೇ, ಹೇಗೆ ಮಳಿ ಬರಬೇಕಿತ್ತು, ಆ ಮರಳಿನ ಎಲ್ಲಾ ಭೂಮಿ ಗಟ್ಟಾಯ್ತು, ಎಲ್ಲ ಗಟ್ಟಾಯ್ತು. ಏನ್ ಕುಫಾರೆ ಮಕ್ಕಾರು ಮಣ್ಣಿನ ಮೇಲೆ ಗಟ್ಟ ಜಗ ಅಂತವ್ರು ಏನು ಖೈಮಾ ಹಾಕಿದ್ರು, ಏನು ಜಗ ಮೇಲೆ ಕಬ್ಜಾ ಮಾಡಿದ್ರು, ಆ ಎಲ್ಲ ಜಗ ನೀರಿನಿಂದ ಕೆಸರಾಗಿತ್ತು. ಪ್ರೀತಿಯ ಸಹೋದರರೇ, ಇಲ್ಲಿ ನೋಡಿದ್ರೆ ಮುಂಚೆ ಕಾಲಿಡಾಕಿ ಇವ್ರುಗಡೆ ಜಗ ಆಯ್ತಿದ್ದಿಲ್ಲ. ಈಗ ಮಳಿ ಬಂದಿದ ನಂತರ ಕುಫಾರೆ ಮಕ್ಕಾರು ಸರಿಯಾಗಿ ಮಣ್ಣಿನ ಮೇಲೆ ಏನು ಆ ಭೂಮಿ ಮೇಲೆ ನಿಂದ್ರ ಕುಂತಿಲ್ಲ, ಎಲ್ಲರೂ ಜಾರಿ ಬೀಳಾಕ್ ಕುಂತಿದ್ರು. ಪ್ರೀತಿಯ ಸಹೋದರರೇ, ಇಲ್ಲಿ ಮದೀನ ಏನೋ ಸಹಾಬಾಕರ ಕಡೆ ನೀರನ್ನು ಇತ್ತಿದ್ದಿಲ್ಲ. ಆ ಆಕಾಶದಿಂದ ಹೇಗೆ ಮಳಿ ಬರಬೇಕಿತ್ತು, ಮಳಿವನ್ನು ಬಂದಿದ ನಂತರ ಎಲ್ಲಾರು ಸಹಾಬಾಕರಾಮರು ನೀರನ್ನು ತುಂಬಿಕೊಂಡ್ರು, ಜಳಕವನ್ನು ಮಾಡಿದ್ರು, ವಜೂವನ್ನು ಮಾಡ್ಕೊಂಡ್ರು, ಗುಸುಲವನ್ನು ಮಾಡ್ಕೊಂಡ್ರು, ಎಲ್ಲಾರು ಸ್ವಚ್ಛತೆ ಆದ್ರು. ಇದು ಎರಡನೇ ಸಹಾಯತ. ಪ್ರೀತಿಯ ಸಹೋದರರೇ, ರಾತ್ರಿ ಸಮಯದಲ್ಲಿ ಹುಜೂರ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಎಲ್ಲಾ ಸಹಾಬಾಕರಾಮರಿಗೆ ಲೈನ್ ನಿಂದ ನಿಂದಿರ್ಸಾ ಕುಂತಿದ್ರು. ಯುದ್ಧ ಶುರು ಆಗುದಿದೆ ನಾಳೆ, ಎಲ್ಲಾರಿಗೆ ಲೈನ್ ಇಂದ ಪ್ರಕಾರದಿಂದ ನಿಂದಿರ್ಸಾ ಕುಂತಿದ್ರು. ಅಲ್ಲಾಹು ಅಕ್ಬರ್. ಈ ರೀತಿ ನಿಂತಿದ್ದಾರೆ ಎಲ್ಲಾರು ಸಹಾಬಾಕರಾಮರು. ನೋಡೋದಕ್ಕೆ 313 ಎಷ್ಟು 1000 ಜನರ ಸಮೀಪ 313 ಜನರು ಏನಿಲ್ಲ. ಆದ್ರೆ ಪ್ರೀತಿಯ ಸಹೋದರರೇ, ಎಲ್ಲಾರು ಸಹಾಬಾಕರಾಮ್ ಹೇಗೆ ಲೈನ್ ಪ್ರಕಾರ ನಿಲ್ಲಬೇಕಿತ್ತು, ನಿಂತಿದ ನಂತರ ಕುಫಾರೆ ಮಕ್ಕಾರು ಹೇಳಕ್ ಕುಂತಿದ್ರು, ಇದನ್ನಪ್ಪ ನಿನ್ನೆ ನೋಡಿದ್ರೆ ಎಲ್ಲಾರು ಕಡಿಮೆ ಕಾಣಕ್ ಕುಂತಿದ್ರು, ಇವತ್ತು ನೋಡಿದ್ರೆ ಎಲ್ಲಾರು ಹೆಚ್ಚಿಗೆ ಕಾಣಕ್ ಕುಂತಿದಾರ, ಎಲ್ಲಾರು ಹೆಚ್ಚಿಗೆ ಕಾಣಕ್ ಕುಂತಿದಾರ. ಇಲ್ಲಿ ನೋಡಿದ್ರೆ ರಾತ್ರಿ ಒಂದು ಸಮಯದಲ್ಲಿ ಎಲ್ಲಾರು ಸಹಾಬಾಕರ ಮೇಲೆ ಹೇಳಕ್ ಕುಂತಿದ್ರು, ನಮ್ಗಿಂತ ಜಾಸ್ತಿ ಕುಫಾರೆ ಮಕ್ಕಾರು ಬಂದಿದ್ದಾರೆ. ಪ್ರೀತಿಯ ಸಹೋದರರೇ, ಲೈನ್ ನಲ್ಲಿ ನಿಂತಿದ ನಂತರ ಎಲ್ಲಾರು ಸಹಾಬಾಕರ ಮೇಲೆ ಹೇಳಕ್ ಕುಂತಿದ್ರು, ನಮ್ಮ ಸಮೀಪ ನೋಡಿದ್ರೆ ಇವರು ಜನರು ಏನಿಲ್ಲ ಇಷ್ಟು ಕಡಿಮೆ ಕಾಣಕ್ ಕುಂತಿದಾರ. ಅವ್ರ ಕಣ್ಣಿನ ದೃಷ್ಟಿ ನೋಡ್ರಿ, ಎಂತ ಕಣ್ಣಿನ ದೃಷ್ಟಿ ಇತ್ತು. ಇವರು ನಮ್ಮ ಸಮೀಪ ಏನಿಲ್ಲ, ಬಹಳಷ್ಟು ಕಡಿಮೆ ಇದ್ದಾರ. ಸಹಾಬಾಕರ ಹೇಳಕ್ ಕುಂತಿದ್ರು. ಪ್ರೀತಿಯ ಸಹೋದರರೇ, ರಾತ್ರಿಯ ಸಮಯದಲ್ಲಿ ಒಂದು ಮಾಳ ತಗೊಂಡು ರಸೂಲ್ ಅಲ್ಲಾಹ್ ಎಲ್ಲಾ ಜನರಿಗೆ ಲೈನ್ ಪ್ರಕಾರ ನಿಂದಿರ್ಸಾಕ್ ಕುಂತಿದ್ರು. ಬೆಳಗಿನ ಜಾವದಲ್ಲಿ ಯುದ್ಧವನ್ನು ಶುರು ಆಗೋದಿದೆ. ಅಲ್ಲಾಹು ಅಕ್ಬರ್. ಯುದ್ಧ ಶುರು ಆಗೋದು ಮುಂಚೆ ಒಬ್ರು ಸಹಾಬಿ ರಸೂಲ್ ಅವರು ಮುಂದೆ ಬಂದು ಹೇಳಿದ್ರು, ಯಾ ರಸೂಲ್ ಅಲ್ಲಾಹ್, ನಿನ್ನೆ ರಾತ್ರಿ ನೀವು ಲೈನ್ ಪ್ರಕಾರ ಎಲ್ಲಾ ಜನರಿಗೆ ನಿಂದ್ರಸಾಕ್ ಕುಂತಿದ್ರಿ ಯಾ ರಸೂಲ್ ಅಲ್ಲಾಹ್. ನಿಂದ್ರಿಸುವ ಸಂದರ್ಭದಲ್ಲಿ ಆ ಸಮಯದಲ್ಲಿ ನಿಮ್ಮ ಬಾಣ ನನ್ನ ದೇಹಕ್ಕೆ ಚುಚ್ಚಿದ್ದು ಯಾ ರಸೂಲ್ ಅಲ್ಲಾಹ್.
ಅದರ ಬದ್ಲಿ ನನಗೆ ಬೇಕು ಯಾ ರಸೂಲಲ್ಲಾ, ಅದರ ಬದ್ಲ ನನಗೆ ಸಿಗ್ಬೇಕು ಯಾ ರಸೂಲಲ್ಲಾ. ನಿಮ್ಮ ಬಾಣ ನನ್ನ ದೇಹಕ್ಕೆ ಚುಚ್ಚಿದೆ ಯಾ ರಸೂಲಲ್ಲಾ, ನಿಮ್ಮ ಕೈಯಲ್ಲಿ ಹಿಡಿದಿರುವ ಕಟ್ಕಿ ಏನಿದೆ ನನ್ನ ದೇಹಕ್ಕೆ ಚುಚ್ಚಿದೆ ಯಾ ರಸೂಲಲ್ಲಾ. ಯುದ್ಧ ಆಗೋದು ಮುಂಚೆ ನನ್ಗೆ ಅದು ಬದ್ಲ ಕೊಡ್ರಿ ಯಾ ರಸೂಲಲ್ಲಾ. ಏನ್ ಬದ್ಲ ಬೇಕು ಯಾ ರಸೂಲಲ್ಲಾ? ನನ್ನ ದೇಹಕ್ಕೆ ಯಾರ ದಿನ ಬಾಣ ತಗೊಂಡು ಚುಚ್ಚಿದಿರಿ ಯಾ ರಸೂಲಲ್ಲಾ, ಅದೇ ರೀತಿ ನಾನು ನಿಮ್ಮ ದೇಹ ಮೇಲೆ ಬಾಣ ತಗೊಂಡು ಚುಚ್ತೀನಿ ಯಾ ರಸೂಲಲ್ಲಾ ಅಂತೂ ಸಹಾಬಿ ರಸೂಲ್ ಹೇಳಿದ್ರು. ಎಲ್ಲಾರು ಸಹಾಬಾ ಕರಾಮರು ವಿಚಿತ್ರ ಆದ್ರು. ಏನ್ ಹೇಳಕ್ ಕುಂತಿದ್ಯಾ ನೀನು? ಯುದ್ಧ ಶುರು ಆಗೋದಿದೆ, ಇಂತಹ ಮಾತಾಡಕ್ ಕುಂತಿದ್ಯಾ? ಅದು ಏನ್ ನನ್ಗೆ ಗೊತ್ತಿಲ್ಲ, ನನ್ಗೆ ಬದ್ಲ ಬೇಕಂದ್ರೆ ಬೇಕು. ಆಯ್ತು ಬದ್ಲ ತಗೋ. ರಸೂಲ್ ಅಲ್ಲಾ ಅವ್ರು ಏನ್ ಹೇಳಿದ್ರು? ಆಯ್ತು ಬದ್ಲ ತಗೋ. ಆ ಸಹಾಬಿ ರಸೂಲ್ ಹೇಳಿದ್ರು, ಯಾ ರಸೂಲಲ್ಲಾ, ನೀವು ಬಾಣ ಚುಚ್ಚೋದು ಮುಂಚೆ ನನ್ನ ದೇಹ ಮೇಲೆ ಬಟ್ಟೆ ಇದ್ದಿದ್ದಿಲ್ಲ ಯಾ ರಸೂಲಲ್ಲಾ, ನೀವು ದೇಹದಿಂದ ಬಟ್ಟೆ ತೆಗೀರಿ ಯಾ ರಸೂಲಲ್ಲಾ. ರಸೂಲಲ್ಲಾ ಅವರು ಬಟ್ಟೆ ಬನಿಯಿಸಿದ್ರು. ಪ್ರೀತಿಯ ಸಹೋದರರೇ, ಅಲ್ಲಾಹು ಅಕ್ಬರ್. ಯಾರಾದ್ರೆ ಸಹಾಬಿ ರಸೂಲರು, ಪ್ರೀತಿಯ ಸಹೋದರರೇ, ತನ್ನ ಜೀವಕ್ಕಿಂತ ಜಾಸ್ತಿ ರಸೂಲಲ್ಲಾಹ್ಗೆ ಪ್ರೀತಿ ಮಾಡೋರು, ಅವ್ರು ಏನಾದ್ರೆ ಬದ್ಲ ತಗೊಳ್ತಾರ? ಸಾಧ್ಯವಿಲ್ಲ ಪ್ರೀತಿಯ ಸಹೋದರರೇ, ಸಾಧ್ಯವಿಲ್ಲ ಪ್ರೀತಿಯ ಸಹೋದರರೇ. ಹೇಗೆ ರಸೂಲಲ್ಲಾ ಅವರು ಬಟ್ಟೆ ಬನ ಎಬಸ್ಬೇಕಾಗಿತ್ತು, ಆ ಸಹಾಬಿ ರಸೂಲರು ಬಾಣ ಕೈಯಲ್ಲಿ ತಗೊಂಡ್ರು, ಸಮೀಪ ಹೋದ್ರು. ಹೋಗಿದ ನಂತರ ಬಾಣ ತಗೊಂಡು ಚುಚ್ಚಿಲ್ಲ, ಬಾಣ ತಲೆಗೆ ಬಿಟ್ಟು ಮೊದಲಿಗೆ ದೇಹಕ್ಕೆ ಮುತ್ತುವನ್ನು ಕೊಡಕ್ ಕುಂತಿದ್ರು. ಪ್ರೀತಿಯ ಸಹೋದರರೇ, ರಸೂಲಲ್ಲಾ ಅವ್ರು ಕೇಳಿದ್ರು, ಏಕೆ ನೀನು ಇಂತಹ ಕೆಲಸ ಮಾಡಿದೀಯಾ? ಮಾಡುದು ಕಾರಣ ಏಕೆ? ಆ ಸಹಾಬಿ ರಸೂಲ್ ಹೇಳಿದ್ರು, ಯಾ ರಸೂಲಲ್ಲಾ, ಈ ಕೆಲವೇ ಕ್ಷಣದಲ್ಲಿ ಕೆಲವೇ ಸಂದರ್ಭದಲ್ಲಿ ಯುದ್ಧ ಶುರು ಆಗೋದಿದೆ. ಯುದ್ಧದಲ್ಲಿ ಹೋಗಿದ ನಂತರ ಯಾರು ಜೀವಿತಿರುತ್ತಾರೆ, ಯಾರು ತ್ಯಾಗ ಆಗುತ್ತಾರೆ, ಯಾರು ಸಾಯುತ್ತಾರೆ, ಯಾರು ಬದುಕುತ್ತಾರೆ ಹೇಳಕ್ಕೆ ಬರೋದಿಲ್ಲ ಯಾ ರಸೂಲಲ್ಲಾ. ಯಾ ರಸೂಲಲ್ಲಾ, ನನ್ನ ಸಾವು ಆಗೋದು ಮುಂಚೆ ನನ್ನ ದೇಹ ನಿಮ್ಮ ದೇಹಕ್ಕೆ ಟಚ್ ಆಗ್ಬೇಕು ಯಾ ರಸೂಲಲ್ಲಾ, ಅದೇ ಕಾರಣ ಇಂಥ ಕೆಲಸವನ್ನು ಮಾಡಿದ್ದೇನೆ ಯಾ ರಸೂಲಲ್ಲಾ. ಪ್ರೀತಿಯ ಸಹೋದರರೇ, ಯುದ್ಧದ ಮುಂಚೆನೆ ಸಹಾಬಾ ಕರಾಮರು ಈ ರೀತಿ ಕೆಲಸವನ್ನು ಮಾಡಿ ರಸೂಲಲ್ಲಾಹನ ದೇಹಕ್ಕೆ ಮುತ್ತು ಕೊಡೋದು ಪ್ರೀತಿಯನ್ನು ಪಡ್ಕೊಂಡ್ರು. ಪ್ರೀತಿಯ ಸಹೋದರರೇ, ಅಲ್ಲಾಹು ಅಕ್ಬರ್. ಯುದ್ಧ ಶುರು ಆಗೋದು ಮುಂಚೆ ಎಲ್ಲಾ ಸಹಾಬಾ ಕರಾಮ್ ರೆಡಿ ಆದ್ರು. ಪ್ರೀತಿಯ ಸಹೋದರರೇ, ಯುದ್ಧ ಶುರು ಆಯ್ತು. ಯುದ್ಧ ಶುರು ಆಗಿದ ನಂತರ ಮೊದಲೇ ಮೈದಾನಲ್ಲಿ ಹಜರತಿ ಹಮ್ಜಾ, ಹಜರತಿ ಅಲಿ ಮೈದಾನಲ್ಲಿ ಹೋದ್ರು. ಪ್ರೀತಿಯ ಸಹೋದರರೇ, ಮೈದಾನಲ್ಲಿ ಹೋಗೋದು ಮುಂಚೆ ಹಜರತೆ ಸಾದ್ ಬಿನ್ ಅಬಿ ವಕಾಸ್ ರದಿಯಲ್ಲಾಹು ತಆಲಾ ತಮ್ಮರು ಹಜರತೆ ಉಮೇರ್ ಬಿನ್ ಅಬಿ ವಕಾಸ್, ಹಜರತ್ ಉಮೇರ್ ಬಿನ್ ಅಬಿ ವಕಾಸ್ ಅವರು ಆ ಲೈನ್ ನಲ್ಲಿ ನಿಂದ್ರೋಸೋದ್ ಮುಂಚೆ ಅವರು ಚಿಕ್ಕವರು ಇದ್ರು. ಏನ್ ಮಾಡಕ್ ಬಂದಿದ್ರು? ಇವ್ರ ಹಿಂದೆ ಹೋಗಿ ಇವ್ರ ಹಿಂದೆ ಹೋಗಿ ನಿಂದ್ರೋದು, ಅವ್ರ ಹಿಂದೆ ಹೋಗಿ ನಿಂದ್ರೋದು, ಈ ರೀತಿ ಕೆಲಸ ಮಾಡಕ್ ಯಾರು? ಹಜರತ್ ಉಮೇರ್ ಅವರು. ಚಿಕ್ಕವರು ಇದ್ದಾರೆ ಉಮೇರ್ ಅವರು. ಪ್ರೀತಿಯ ಸಹೋದರಿ, ಇದರಿಂದ ನಮ್ಮ ಯುವಕರು, ನಮ್ಮ ಚಿಕ್ಕ ಚಿಕ್ಕ ಮಕ್ಕಳು ಬಹಳ ದೊಡ್ಡವಾದ ಪಾಠವನ್ನು ಕಲ್ಕೋಬೇಕು. ಹಜರತ್ ಉಮೇರ್ ಅವರು ಚಿಕ್ಕವರು ಇದ್ದಾರೆ. ಇವ್ರ ಹಿಂದೆ ನಿಂದಿರ್ತಿದ್ರು, ಅವ್ರ ಹಿಂದೆ ನಿಂದಿರ್ತಿದ್ರು. ನಾನು ಮುಚ್ಕೋಬೇಕು, ನನ್ನ ಕಣ್ಣಿಗೆ ಯಾರ ಕಣ್ಣಿಗೆ ಕಾಣಬಾರ್ದು. ಹಜರತೆ ಸಾದ್ ಬಿನ್ ಅಬಿ ವಕಾಸ್ ಅವ್ರು ನೋಡಿ ಹೇಳಿದ್ರು, ಉಮೇರ್, ಅವ್ರ ಹಿಂದೆ ಇವ್ರ ಹಿಂದೆ ಎದಕ್ಕೆ ನೀ ಹೋಗಕ್ ಕುಂತಿದೀಯಾ? ಎದಕ್ಕೆ ನೀ ಹಿಂದೆ ಹೋಗಿ ನಿಂದ್ರಾಕ್ ಕುಂತಿದೀಯಾ? ಹಜರತೆ ಉಮೇರ್ ಹೇಳಿದ್ರು, ಅಣ್ಣ ಸಾದ್ ಬಿನ್ ವಕಾಸ್, ರಸೂಲಲ್ಲಾಹ್ ಅವರು ನನ್ನನ್ನು ನೋಡಿದ್ರೆ ಯುದ್ಧನಲ್ಲಿ ಕರ್ಕೊಂಡು ಹೋಗೋದಿಲ್ಲ, ನನಗೆ ಇದೇ ಮನೆಯಲ್ಲಿ ಬಿಟ್ಟು ಹೋಗುತ್ತಾರೆ ರಸೂಲಲ್ಲಾಹ್ ಅವರು. ನಾನು ಯುದ್ಧನಲ್ಲಿ ಬರಬೇಕು. ವಯಸ್ಸು ಎಷ್ಟಿತ್ತು ಹಜರತ್ ಉಮೇರ್ ಅವ್ರದ್ದು? ವಯಸ್ಸು ಎಷ್ಟಿತ್ತು ಉಮೇರ್ ಅವ್ರದ್ದು? ಬರೀ 9 ವರ್ಷ. 9 ವರ್ಷರು ಕುಂತಿನ ಯುದ್ಧನಲ್ಲಿ ಬರಬೇಕು. ಅದೇಗೆ ನಾನು ಮುಚ್ಚಿ ಹಿಂದೆ ನಿಂದ್ರ ಕುಂತಿದ್ದೀನಿ. ನನ್ನನ್ನು ನೋಡಿದ್ರೆ ರಸೂಲಲ್ಲಾಹ್ ಅವರು ಕರ್ಕೊಂಡು ಹೋಗೋದಿಲ್ಲ ಯುದ್ಧನಲ್ಲಿ. ಪ್ರೀತಿಯ ಸಹೋದರರೇ, ಹಜರತ್ ಉಮೇರ್ ಈ ಮಾತನ್ನು ಹೇಳಿ ಅವ್ರ ಹಿಂದೂ ಇವ್ರ ಹಿಂದೂ ನಿಂದ್ರ ಕುಂತಿದ್ರು. ರಸೂಲಲ್ಲಾಹ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರಿಗೆ ಗೊತ್ತಾಯ್ತು, ಉಮೇರ್, ನೀನು ಯುದ್ಧನಲ್ಲಿ ಬರೋದು ಅವಶ್ಯಕತೆ ಇಲ್ಲ, ನೀ ಚಿಕ್ಕವದಿಯಾ, ನೀ ಸಣ್ಣವದಿಯಾ, ನೀ ಬರಬೇಡ. ಹಜರತ್ ಉಮೇರ್ ಏನ್ ಮಾಡಿದ್ರು? ಅಳಾಕ್ ಕುಂತಿದ್ರು. ಇವತ್ತು ನಮ್ಮ ಮಕ್ಕಳು ಬರೀ ಫೋನ್ಗಾಗಿ ಅಳಾಕ್ ಕುಂತಿದ್ದಾರೆ, ತಪ್ಪ ಕೆಲ್ಸಗಾಗಿ ಅಳಾಕ್ ಕುಂತಿದ್ದಾರೆ, ಟಿವಿ ಹಚ್ಚಿಲ್ಲ ಅಂದ್ರೆ ಅಳಾಕ್ ಕುಂತಿದ್ದಾರೆ, ಆ ಪಾಪ ಕೆಲ್ಸ ಮಾಡಿಲ್ಲ ಅಂದ್ರೆ ಅಳಾಕ್ ಕುಂತಿದ್ದಾರೆ. ಇಂಥ ಕೆಲಸ ನಾವು ಇನ್ನೂ ಜಾಸ್ತಿ ಬಳಸಿ ನಾವು ಇನ್ನೂ ಮಾಡ್ರಿ ಏನಾಗುದಿಲ್ಲ, ನಮ್ಮ ಮಕ್ಕಳಿಗೆ ನಾವು ಇಂಥ ಶಿಕ್ಷಣ ಧ್ಯಾನ ಕೊಡಕ್ ಕುಂತಿದೀವಿ. ಅಲ್ಲಾಹ್ ಅಕ್ಬರ್. ಹಜರತ್ ಉಮೇರ್ 9 ವರ್ಷವರು ಇದ್ರು. ಬರೀ ಫೋನ್ಗಾಗಿ, ಚಾಕ್ಲೇಟ್ಗಾಗಿ, ಟಿವಿಗಾಗಿ ಅಳಾಕ್ ಕುಂತಿದ್ದಿಲ್ಲ. ತನ್ನ ಜೀವನ ರಸೂಲಲ್ಲಾಹನ ಪ್ರೀತಿಯಲ್ಲಿ ತ್ಯಾಗ ಮಾಡೋದಕ್ಕೆ ಅಳಾಕ್ ಕುಂತಿದ್ರು. ದೀನಗಾಗಿ ತನ್ನ ಜೀವನ ತ್ಯಾಗ ಮಾಡೋದಕ್ಕೆ ಅಳಾಕ್ ಕುಂತಿದ್ರು ಹಜರತ್ ಉಮೇರ್ ರದಿಯಲ್ಲಾಹು ತಆಲಾ ಅನ್ಹು. ರಸೂಲಲ್ಲಾಹ್ ಹೇಳಿದ್ರು, ಉಮೇರ್, ನೀ ಯುದ್ಧಕ್ಕೆ ಬರೋದು ಅವಶ್ಯಕತೆ ಇಲ್ಲ, ನೀ ಚಿಕ್ಕವದಿಯಾ. ಹಜರತ್ ಉಮೇರ್ ಹೇಳಿದ್ರು, ಯಾ ರಸೂಲಲ್ಲಾಹ್, ಯಾ ಹಬೀಬಲ್ಲಾಹ್, ನನ್ನ ಜೀವನ ತ್ಯಾಗ ಆಗ್ಲಿ ಯಾ ರಸೂಲಲ್ಲಾಹ್, ನಾನು ಯುದ್ಧದಲ್ಲಿ ಬರುತ್ತೀನಿ ಯಾ ರಸೂಲಲ್ಲಾಹ್. ಬಾರು ಚೀರಾಡಿ ಅಳಾಕ್ ಕುಂತಿದ್ರು. ಇವತ್ತು ನೀವು ನೋಡಿರ್ಬಹುದು, ಏನಾದ್ರೆ ಮಕ್ಕಳಿಗೆ ಆ ವಸ್ತು ಕೊಟ್ಟಿಲ್ಲ ಅಂದ್ರೆ ಮಕ್ಕಳು ಈ ರೀತಿ ಹೇಳುತ್ತಾರೆ, ಎಷ್ಟರಾಗ್ಲಿ ಆ ಮಕ್ಕಳಿಗೆ ನಾವು ವಸ್ತು ಕೊಡಲೇಬೇಕು, ಯಾಕಂದ್ರೆ ಅವರು ಸುಮ್ನೆ ಆದ್ರೂ ಸಾಕಂತ ನಾವು ಅಂತೀವಿ. ಅದೇ ರೀತಿ ಹಜರತ್ ಉಮೇರ್ ಅವರು ಅಳಾಕ್ ಕುಂತಿದ್ರು. ರಸೂಲ್ ಅವರು ಏನ್ ಹೇಳಿದ್ರು? ಉಮೇರ್, ಆಯ್ತು ಬಾ ಯುದ್ಧಕ್ಕೆ ಬಾ, ಉಮೇರ್ ಬಾ ಯುದ್ಧಕ್ಕೆ ಬಾ. ಯುದ್ಧಕ್ಕೆ ಬಂದ ನಂತರ ಪ್ರೀತಿಯ ಸಹೋದರರೇ, ಚಿಕ್ಕವಾದ ಹಜರತ್ ಉಮೇರ್ ರದಿಯಲ್ಲಾಹು ತಆಲಾ ಅನ್ಹು ಯುದ್ಧದಲ್ಲಿ ಬಂದಿದ ನಂತರ ಎಷ್ಟು ಸಾವಿರಾರು ಜನರಿಗೆ ನೋಡಿ ಭಯ ಪಡ್ಕೊಂಡಿಲ್ಲ. ಏನ್ ಹೇಳಕ್ ಕುಂತಿದ್ರು? ಇದು ಉಮೇರ್ ನೋಡೋದಕ್ಕೆ 9 ವರ್ಷ ಉಮೇರ್ ಇರಬಹುದು, ಆದರೆ ನನ್ನ ದೀನಗಾಗಿ, ರಸೂಲಲ್ಲಾಹನಿಗಾಗಿ, ಅಲ್ಲಾಹನ ಪ್ರೀತಿಗಾಗಿ ಇದು ಒಂದು ಉಮೇರ್ ಇಲ್ಲ. ಇಂತಹ 100 ಉಮೇರ್ ಇದ್ದರೆ ರಸೂಲನ ಪ್ರೀತಿಯಲ್ಲಿ ಕುರ್ಬಾನಿ ಕೊಡೋದಕ್ಕೆ ನಾನು ಮುಂದೆ ಬರ್ತಿದ್ದೆ ಅಂತ ಹಜರತ್ ಉಮೇರ್ ಹೇಳಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಇಸ್ಲಾಮಿನ ಮೊದಲ ಯುದ್ಧ
ಯುದ್ಧದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ದೀನಗಾಗಿ ತನ್ನ ಎಲ್ಲ ಸಮಯ ಬಿಟ್ಟು ರಸೂಲನ ಪ್ರೀತಿಯಲ್ಲಿ ಮೈದಾನ ಬರ್ತಿದ್ರು. ನಾನು ನಮ್ಮ ಯುವಕರಿಗೆ, ನಮ್ಮ ಮಕ್ಕಳಿಗೆ ನಾನು ಪ್ರಶ್ನೆ ಮಾಡಕ್ ಕುಂತಿದ್ದೇನೆ, ಸ್ವಲ್ಪ ದೀನ ಕೆಲಸಕ್ಕೆ ಬಾರಿ ಅಂದ್ರೆ ಎಲ್ಲಾರು ಕಾರಣ ಹೇಳಿ ಮನೆಯಲ್ಲಿ ಕುಂದಿರ್ತೀರಿ. ಅಲ್ಲಾಹು ಅಕ್ಬರ್. ಅದು ಏನಾದ್ರೆ ಹರಾಮೆ ಕೆಲಸವನ್ನು ಬರ್ಲಿ, ಡಿಜೆ ಬರ್ಲಿ, ಏನಾದ್ರೆ ನಾಟಕ ಬರ್ಲಿ, ಮತ್ತೆ ನಾವು ಹೋಗಿ ಸಮಯ ಕೊಟ್ಟು ನಿಂದಿರ್ತೀವಿ. ಪ್ರೀತಿಯ ಸಹೋದರರೇ, ಇವರು ಚಿಕ್ಕ ಚಿಕ್ಕ ಮಕ್ಕಳು ತನ್ನ ಜೀವನ ತ್ಯಾಗ ಕೊಡೋದಕ್ಕೆ ರೆಡಿ ಆಗ್ತಿದ್ದಿಲ್ಲ. ಏನು ಹೇಳ್ತಿದ್ರು? ಅಲ್ಲ, ಈ ಕೆಲಸ ಎಂತ ಕೆಲಸ ಇದೆ, ನಾನು ಹರಾಮ ಚಟಗಳಲ್ಲಿ ನನ್ನ ಜೀವ ತ್ಯಾಗ ಮಾಡಿದ್ರೆ ನನ್ನ ಜೊತೆ ನನ್ನ ತಾಯಿ ತಂದೆ ಎಲ್ಲಾ ಕುಟುಂಬಗಳು ನರಕದಲ್ಲಿ ಹೋಗುತ್ತಾರೆ. ಆದರೆ ರಸೂಲುಲ್ಲಾಹನ ಪ್ರೀತಿಯಲ್ಲಿ ನಾನು ನನ್ನ ಜೀವ ತ್ಯಾಗ ಮಾಡಿದ್ರೆ ನಾನು ಒಬ್ಬನೇ ಸ್ವರ್ಗ ಮೇಲೆ ಇಲ್ಲ, ನನ್ನ ಇಡೀ ಕುಟುಂಬನೇ ರಸೂಲುಲ್ಲಾಹನ ಪ್ರೀತಿಯಲ್ಲಿ ಸ್ವರ್ಗದಲ್ಲಿ ಹೋಗುತ್ತೇನೆ ಅನ್ನೋದು ನೆನಪಿತ್ತು. ಪ್ರೀತಿಯ ಸಹೋದರರೇ, ಇವ್ರ ಒಳಗಿಂತಹ ನೆನಪಿತ್ತು. ಇವತ್ತು ನಮ್ಮ ಒಳಗೆ ನೆನಪಿ ಎಲ್ಲಿ ಹೋಗ್ಬಿಟ್ಟಿದೆ? ನಾವು ಏನ್ ಹೇಳಕ್ ಕುಂತಿದೀವಿ? ಮದರ್ಸಾ ದೀನನ ಕೆಲಸ, ಮಸ್ಜಿದ್ ತೊಳಿಬೇಕು, ಮದರ್ಸಾದ್ ಮಾಡ್ಬೇಕು, ಮೇಲಾದ್ ಮಾಡ್ಬೇಕು, ಪ್ರೋಗ್ರಾಮ್ ಮಾಡ್ಬೇಕು, ಆಗಂಗಿಲ್ಲ. ಅದೇ ಏನಾದ್ರೆ ತಪ್ಪು ಕೆಲಸ ಇರ್ಲಿ, 10-20 ಇಲ್ಲ 40 ಜನರು ಕೂಡಿ ಬಂದು ಸಹಾಯ ಮಾಡಕ್ ಬರುತ್ತಾರೆ. ಪ್ರೀತಿಯ ಸಹೋದರರೇ, ಅದೇ ಒಳ್ಳೆ ಕೆಲಸಕ್ಕಾಗಿ 100 ರೂಪಾಯಿ ಕೊಡ್ರಿ, 50 ರೂಪಾಯಿ ಕೊಡ್ರಿ ಅಂದ್ರೆ 4 ತರ 14 ತರ 15 ತರ ಮಾತಾಡಿ ಕಳಿಸ್ತೀವಿ. ಅದೇ ಏನಾದ್ರೆ ಹರಾಮ್ನ ಚಟಗಳ ಕೆಲಸ ಬರ್ಲಿ, ಬ್ಯಾರೆ ಕಡೆ ಹೋಗಿ ಉದುರಿ ಮಾಡಿ ಕೊಟ್ಟಿ ಮೊದಲಿಗೆ ಹರಾಮ್ನ ಕೆಲಸ ನಾವು ಬೆಳೆಸೋದ್ ಪ್ರಯತ್ನ ಮಾಡಕ್ ಕುಂತಿದೀವಿ. ಇದು ಕೆಲಸ ಎಂತ ಕೆಲಸ? ಸ್ವರ್ಗ ತಗೊಂಡು ಹೋಗೋ ಕೆಲಸ ಇಲ್ಲ, ನರಕ ತಗೊಂಡು ಹೋಗೋದಕ್ಕೆಲ್ಲ ಕೆಲಸ. ಪ್ರೀತಿಯ ಸಹೋದರರೇ, ಹಜರತ್ ಉಮೇರ್ ತನ್ನ ಜೀವನ ತ್ಯಾಗ ಮಾಡಿದ್ರು. ಅಲ್ಲಾಹ್ ಅಕ್ಬರ್. ಹಜರತ್ ಉಮೇರ್ ಅಂತ ಪ್ರೀತಿ ನಮ್ಮೆಲ್ಲರಿಗೂ ಕೊಳ್ಳಿ. ಪ್ರೀತಿಯ ಸಹೋದರರೇ, ಅಲ್ಲಾಹ್ ಅಕ್ಬರ್. ಯುದ್ಧ ಶುರು ಆಗಿದ ನಂತರ ಇಬ್ರು ಮಕ್ಕಳು, ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಇದ್ರು. ಪ್ರೀತಿಯ ಸಹೋದರರೇ, ಆ ಚಿಕ್ಕ ಚಿಕ್ಕವಾದ ಮಕ್ಕಳು ಬಂದು ಹಜರತ್ ಅಬ್ದುರ್ ರಹಿಮಾನ್ ಬಿನ್ ಔಫ್ ರದಿಯಲ್ಲಾಹು ತನ್ನ ಸಮೀಪ ಬಂದರು. ಸಮೀಪ ಚಿಕ್ಕ ಚಿಕ್ಕ ಆಟ. ಇಬ್ರು ಅಣ್ಣ ತಮ್ಮರಿದ್ರು. ಇವತ್ತು ಅಣ್ಣ ತಮ್ಮರಿದ್ರು ನಾವು ಹೇಳ್ತೀವಿ, ದೊಡ್ಡಣ್ಣ ನೀನು ಹೋಗು, ನಾನು ಕಿವಿ ನೋಡ್ಕೊಂಡು ಕುಂತಿರ್ತೀನಿ. ಸಣ್ಣ ಅಣ್ಣ ನೀನು ಹೋಗು, ನಾನು ಆಮೇಲೆ ಬರ್ತೀನಿ. ಇವ್ರು ಅಣ್ಣ ತಮ್ಮರು ನೀನು ಹೋಗು ನಾನು ಹೋಗು ಅಂತ ಹೇಳಕ್ ಕುಂತಿದ್ದಿಲ್ಲ, ಜೊತೆಗೆ ಹೋಗೋಣ ನಾವು ಮೈದಾನದಲ್ಲಿ ಹೋಗಿ. ಮೊದಲೇ ಪ್ರಶ್ನೆ ಏನ್ ಮಾಡಿದ್ರು? ಹಜರತ್ ಅಬ್ದುರ್ ರಹಿಮಾನ್ ಬಿನ್ ಔಫ್ ಸಮೀಪ ಬಂದರು. ಚಾಚಾ ಜಾನ್, ಚಿಕ್ಕಪ್ಪಾಜಿ, ಅಬು ಜಹಲ್ ಎಲ್ಲಿದ್ದಾನೆ? ಅಬು ಜಹಲ್ ಯಾರು? ಚಿಕ್ಕ ಹುಡುಗರು ಯುದ್ಧದಲ್ಲಿ ಮೊದಲೇ ಸಾರಿ ಬಂದಿದ್ದಾರೆ. ರಸೂಲುಲ್ಲಾಹನ ದುಶ್ಮನ್ಗೆ ಕೇಳಕ್ ಕುಂತಿದ್ದಾರೆ. ಅಬು ಜಹಲ್ ಯಾರು? ಅಬು ಜಹಲ್ ಎಲ್ಲೇ? ಪ್ರೀತಿಯ ಸಹೋದರರೇ, ಹೇಗೆ ಕೇಳಬೇಕಿತ್ತು? ಹಜರತ್ ಅಬ್ದುರ್ ರಹಿಮಾನ್ ಬಿನ್ ಔಫ್ ಕೇಳಿದ್ರು, ಏನ್ ಮಾಡ್ತೀಯ? ಅಬು ಜಹಲ್ಗೆ ಎದಕ್ಕೆ ಹುಡುಕಾಡಕ್ ಕುಂತಿದ್ರಾ? ಆ ಚಿಕ್ಕವಾದ ಮಕ್ಕಳು ಹೇಳಿದ್ರು, ಕಸಂ ಖಾಯಿ ಹೈ ಮರ್ ಜಾಯೆಂಗೆ ಮಾರೆಂಗೆ ನಾರ್ ಕೋ. कसम खाई है मर जाएंगे मारेंगे नार को. सुना है गालियां देता है हबीबे बार यानी हबीबे बारी को. सुना है गालियां देता है हबीबे बारी को. ನಾವು ವಚನ ಮಾಡಿದೀವಿ, ಸಾಯ್ತೀವಿ ಇಲ್ಲಾಂದ್ರೆ ಸಾಯಿಸ್ತೀವಿ. ಚಿಕ್ಕವಾದ ಮಕ್ಕಳು ಹೇಳಕ್ ಕುಂತಿದ್ದಾರೆ, ದೀನಗಾಗಿ ಅವಶ್ಯಕತೆ ಬಿದ್ದಿದೆ. ಈ ಮಕ್ಕಳಿನ ನಾಲ್ಗೆ ನೋಡ್ರಿ ಅಂತ ಆಯ್ತು. ಕಸಂ ಖಾಯಿ ಹೈ ಮರ್ ಜಾಯೆಂಗೆ ಮಾರೆಂಗೆ ನಾರ್ ಕೋ ನಾರಿ ಕೋ. ಸುನಾ ಹೈ ಗಾಲಿಯಾ ದೇತಾ ಹೈ ಹಬೀಬೆ ಬಾರಿ ಕೋ. ನಾವು ಕೇಳಿದ್ದೀವಿ ರಸೂಲುಲ್ಲಾಹನಿಗೆ ಭಯ ಕುಂತಿದ್ದಾನೆ ವ್ಯಕ್ತಿ, ನಾ ಆ ವ್ಯಕ್ತಿಗೆ ಬೀಳೋದಿಲ್ಲ. ಎಂತ ಮಕ್ಕಳು ಹೇಳ, ದೊಡ್ಡವರಿಲ್ಲ, ಚಿಕ್ಕ ಚಿಕ್ಕ ಮಕ್ಕಳು ಹೇಳಕ್ ಕುಂತಿದ್ದಾರೆ. ಚಿಕ್ಕವಾದ ಮಕ್ಕಳು ಹೇಗೆ ಹಜರತ್ ಅಬ್ದುರ್ ರಹಿಮಾನ್ ಅವ್ರು ಕೇಳಬೇಕು, ಹಜರತ್ ಅಬ್ದುರ್ ರೌಫ್ ಅವ್ರಿಗೆ ಕೇಳಬೇಕು. ಅವ್ರು ಏನ್ ಹೇಳಿದ್ರು? ಅಬು ಜಹಲ್ ಕುದುರೆ ತಗೊಂಡು ಓಡಾಡಕ್ ಕುಂತಿದ್ದ, ಹೇಗೆ ಬಟ್ಟೆ ಮಾಡಿ ತೋರಿಸ್ಬೇಕು. ಅಬು ಜಹಲ್ ಕಡೆ ದೃಷ್ಟಿ ಹಾಕಿ ಮಕ್ಕಳ ಕಡೆ ನೋಡೋದ್ ಮುಂಚೆನೆ ಈ ಮಕ್ಕಳು ಹಜರತ್ ಅಬ್ದುರ್ ರಹಿಮಾನ್ ಬಿನ್ ಔಫ್ ಸಮೀಪ ಇದ್ದಿದ್ಲ, ಅಬು ಜಹಲ್ ಕಡೆ ಹೋಗಿದ್ರು. ಹೇಗೆ ಸಮೀಪ ಹೋಗಿತ್ತು, ಹೋಗಿದ ನಂತರ ಅಬು ಜಹಲ್ ಕುದುರೆ ಮೇಲೆ ಕುಂತಿದ್ದಾನೆ. ಅಬು ಜಹಲ್ ರಸೂಲುಲ್ಲಾಹನ ದುಶ್ಮನ್, ದೀನಿನ ದುಶ್ಮನ್, ಕುದುರೆ ಮೇಲೆ ಕುಂತಿದ್ದಾನೆ. ಈ ಚಿಕ್ಕವಾದ ಮಕ್ಕಳು ತಳಗಿದ್ದಾರೆ. ಚಿಕ್ಕ ಚಿಕ್ಕ ಕೈಯಲ್ಲಿ ಕಡಗ ತಗೊಂಡು ಸಮೀಪ ಹೋಗಿ ಏನ್ ಮಾಡಿದ್ರು? ಅಬು ಜಹಲ್ಗೆ ಬಿಡಿಸಿಲ್ಲ, ತಕ್ಷಣ ಕುದುರೆ ಮೇಲೆ ವಾರ ಮಾಡಿದ್ರು. ಕುದುರೆ ಕಾಲಿಗೆ ಹೇಗೆ ಹೊಡಿಬೇಕು? ಕುದುರೆ ತಳಗಿ ಬಿತ್ತು, ಅಬು ಜಹಲ್ ತಳಗಿ ಬಿತ್ತ. ಅಲ್ಲಾಹು ಅಕ್ಬರ್. ಹೇಗೆ ಬಿಡಬೇಕು? ಆ ಚಿಕ್ಕವಾದ ಮಕ್ಕಳು ಅಬು ಜಹಲಿನ ಎದೆ ಮೇಲೆ ಕುಂತು ಏನ್ ಹೇಳ ಕುಂತಿದ್ರು? ಅಬು ಜಹಲ್ ನೋಡು, ನಾವು ಬಂದಿದ್ದೀವಿ. ಒಂದೇ ಕ್ಷಣದಲ್ಲಿ ಆ ಇಬ್ರು ಅಣ್ಣ ತಮ್ಮರು ಅಬು ಜಹಲ್ಗೆ ಮೈದಾನದಲ್ಲಿ ಕೊಲೆ ಮಾಡಿದ್ರು. ಪ್ರೀತಿಯ ಸಹೋದರರೇ, ಕೊಲೆ ಮಾಡಿ ರಸೂಲುಲ್ಲಾಹನ ಬಾರಿಗೆ ಬಂದ್ರು. ಯಾ ರಸೂಲಲ್ಲಾ, ಯಾ ಹಬೀಬಲ್ಲಾ, ಯಾ ರಸೂಲಲ್ಲಾ, ಯಾ ಹಬೀಬಲ್ಲಾ, ನಿಮ್ಮ ದುಶ್ಮನ್ ಅಬು ಜಹಲ್ಗೆ ನಾವು ಕೊಲೆ ಮಾಡಿ ಬಂದಿದ್ದೀವಿ, ಯಾ ರಸೂಲಲ್ಲಾ. ಪ್ರೀತಿಯ ಸಹೋದರರೇ, ರಸೂಲುಲ್ಲಾಹ್ ಹೇಳಿದ್ರು, ನಾನು ಹೇಗೆ ನಂಬಬೇಕು? ನೀವು ಕಡ್ಗ ತೊಳೆದಿದ್ದೀರಾ? ಕಡ್ಗೆಗೆ ಸ್ವಚ್ಛತೆ ಮಾಡಿದಿರಾ? ಯಾ ರಸೂಲುಲ್ಲಾಹ್, ಕಡ್ಗೆಗೆ ನಾವು ಸ್ವಚ್ಛತೆ ಮಾಡಿಲ್ಲ.
ಕಡಗ ಮೇಲೆ ಏನಾದ್ರೂ ರಕ್ತ ಇದೆ? ಹಾ ರಸೂಲ ಕಡಗ ಮೇಲೆ ರಕ್ತ ಇದೆ. ಇಬ್ರದ್ದು ಕಡಗ ತಗೊಂಡು ರಸೂಲುಲ್ಲಾಹ್ ನೋಡಿದ್ರು. ಅಲ್ಲಾಹು ಅಕ್ಬರ್, ಹೇಗೆ ಕಡಗ ತಗೊಂಡು ಸಮೀಪ ನೋಡ್ಬಿಟ್ಟು ಆ ಇಬ್ರು ಅಣ್ಣ ತಮ್ಮರ ಕಡಗ ಮೇಲೆ ರಕ್ತವನ್ನು, ಅಬು ಜಾಲಿನ ದೇಹದ ರಕ್ತವನ್ನು ಹಚ್ಚಿ ಪ್ರೀತಿಯ ಸಹೋದರರೇ ರಸೂಲುಲ್ಲಾಹ್ ಹೇಳಿದ್ರು, ನೀವು ಒಬ್ರು ಕೊಲೆ ಮಾಡಿಲ್ಲ, ಅಲ್ಲಾಹನ ಪ್ರೀತಿಯಲ್ಲಿ ದೀನನ ಇಸ್ಲಾಮಿನ ದುಶ್ಮನ್ಗೆ ಇಬ್ರು ಕೂಡಿ ನೀವು ಕೊಲೆ ಮಾಡಿದ್ದೀರಾ. ಪ್ರೀತಿಯ ಸಹೋದರರೇ, ಆ ಚಿಕ್ಕವಾದ ಮಕ್ಕಳು ದೀನಗಾಗಿ ಅಬು ಜಹಲ್ಗೆ ಕೊಲೆ ಮಾಡಿದ್ರು. ಸಾಯಂಕಾಲ ತನಕ ಚಿಕ್ಕವಾದ ಮಕ್ಕಳು. ಆದ್ರೆ ಹಿಂದೆ ಸರಿದಿಲ್ಲ, ಏನಾರಾಗ್ಲಿ ಇದು ಒಂದು ದುಶ್ಮನ್ಗೆ ನಾವು ಕೊಲೆ ಮಾಡಿದೀವಿ. ಇಂತಹ ನೂರಾರು ದೀನಗಾಗಿ ದುಶ್ಮನ್ಗಳಿದ್ದಾರೆ, ನಾವು ಮೊದಲೇ ಕೊಲೆ ಮಾಡೋದು ಮುಂದೆ ಬರ್ತೀವಿ. ಯಾರು ಹೇಳಕ್ ಕುಂತಿದ್ದಾರೆ? ಚಿಕ್ಕವಾದ ಮಕ್ಕಳು, ಆಟ ಆಡುದು ಮಕ್ಕಳು, ಮನೆಯಲ್ಲಿ ಓದುವ ಮಕ್ಕಳು, ಆಟ ಸಾಮಂತು ಆಡುವ ಮಕ್ಕಳು ದೀನಗಾಗಿ ರಸೂಲುಲ್ಲಾಹ್ ಪ್ರೀತಿಯಲ್ಲಿ ಮೈದಾನದಲ್ಲಿ ಬಂದಿದ್ದಾರೆ. ಪ್ರೀತಿಯ ಸಹೋದರರೇ, ಇವತ್ತಿನ ಮಕ್ಕಳು ಮೈದಾನದಲ್ಲಿ ಬರೋದು ಅವಶ್ಯಕತೆ ಇಲ್ಲ. ಬೇರೆ ಸಮಯ ಕೊಟ್ಟು ಅಲ್ಲಾಹನ ಮನೆ ತುಂಬಿ ಇಷ್ಟೇ ಸಾಕು. ಪ್ರೀತಿಯ ಸಹೋದರರೇ, ಬೇರೆ ಸಮಯ ಕೊಟ್ಟು ಇಸ್ಲಾಂ ಧರ್ಮದ ಜ್ಞಾನ ಅವರು ಪಡ್ಕೊಳ್ಳಿ, ಇಷ್ಟೇ ಸಾಕು. ಪ್ರೀತಿಯ ಸಹೋದರರೇ, ಇಸ್ಲಾಂ ಮತ್ತು ಸುನ್ನತಿನ ಜ್ಞಾನ ಶಿಕ್ಷಣ ಪಡ್ಕೊಳ್ಳಿ. ಪ್ರೀತಿಯ ಸಹೋದರರೇ, ಇಷ್ಟೇ ಸಾಕು. ಪ್ರೀತಿಯ ಸಹೋದರರೇ, ಸಾಯಂಕಾಲ ಚಿಕ್ಕವಾದ ಮಕ್ಕಳು ತನ್ನ ಜೀವನ ತ್ಯಾಗ ಮಾಡಿದ್ರು. ಪ್ರೀತಿಯ ಸಹೋದರರೇ, ಹಜರತ್ ಹಾರಿಸಿನ ತಾಯಿ ಹಜರತ್ ಹಾರಿಸ್ ರದಿಯಲ್ಲಾಹು ತಆಲಾ ಅನ್ಹು ಶಹೀದಾದ್ರು. ಹಜರತ್ ಹಾರಿಸಿನ ತಾಯಿಯರು ರಸೂಲುಲ್ಲಾಹನ ಬಾರ್ಗನಲ್ಲಿ ಬಂದು ಪ್ರಶ್ನೆ ಮಾಡಿದ್ರು, ಯಾ ರಸೂಲಲ್ಲಾಹ್, ನನ್ನ ಮಗ ಯುದ್ಧದಲ್ಲಿ ತ್ಯಾಗ ಆಗಿದ್ದಾನೆ, ಶಹೀದ್ ಆಗಿದ್ದಾನೆ. ಯಾ ರಸೂಲಲ್ಲಾಹ್, ನನ್ನ ಹೃದಯದ ಬೆಳಕು ನನ್ನ ಮಗ ಯಾ ರಸೂಲಲ್ಲಾಹ್ ಸ್ವರ್ಗನಲ್ಲಿ ಹೋಗಿದ್ದಾನೆ, ನರಕಲ್ಲಿ ಹೋಗಿದ್ದಾನೆ, ಹೇಳ್ರಿ ಯಾ ರಸೂಲಲ್ಲಾಹ್. ತಾಯಿ ಬಂದು ರಸೂಲುಲ್ಲಾಹನ ಬಾರ್ಗಲ್ಲಿ ಪ್ರಶ್ನೆ ಮಾಡಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಯಾ ರಸೂಲಲ್ಲಾಹ್, ನಿಮ್ಮಗಾಗಿ ನನ್ನ ಚಿಕ್ಕವಾದ ಮಗ ದೀನಗಾಗಿ ತ್ಯಾಗ ಆಗಿದ್ದಾನೆ, ಸ್ವರ್ಗದಲ್ಲಿ ಹೋಗಿದ್ದಾನೆ, ನರಕಲ್ಲಿ ಹೋಗಿದ್ದಾನೆ, ಹೇಳ್ರಿ ಯಾ ರಸೂಲಲ್ಲಾಹ್. ಪ್ರೀತಿಯ ಸಹೋದರರೇ, ನೀ ಏನ್ ಮಾಡ್ತೀಯ ಕೇಳಂತ ರಸೂಲಲ್ಲಾಹ್ ಅವ್ರು ಹೇಳಿದ್ರು. ತಾಯಿ ಏನ್ ಹೇಳಿತು? ಯಾ ರಸೂಲಲ್ಲಾಹ್, ನನ್ನ ಮಗ ಏನಾದ್ರೆ ಸ್ವರ್ಗ ಹೋಗಿದ್ದಾನೆ ಅಂದರೆ ನಾನು ಸಂತೋಷ ಪಡ್ಕೊಳ್ಳುತ್ತೇನೆ, ಅದು ಏನಾದ್ರೆ ನರಕಲ್ಲಿ ಹೋಗಿದ್ದಾನೆ ಅಂದರೆ ನಾನು ಸಾಯ ತನಕ ನನ್ನ ಮಗನಿಗಾಗಿ ನಾನು ದುವಾ ಮಾಡ್ತೀನಿ ಯಾ ರಸೂಲಲ್ಲಾಹ್, ನನ್ನ ಮಗನಿಗಾಗಿ ನಾನು ಮಗ್ಫಿರತನ್ನು ದುವಾ ಮಾಡ್ತೀನಿ ಯಾ ರಸೂಲಲ್ಲಾಹ್. ತಾಯಿಯ ಪ್ರೀತಿ ನೋಡ್ರಿ ಪ್ರೀತಿಯ ಸಹೋದರರೇ, ಇವತ್ತು ನಮ್ಮ ತಾಯಿ ತಂದಿರಿ ಕಲಿಬೇಕಾಗಿತ್ತು. ಐ ನನ್ನ ಮಗನೇ ಮಸ್ಜಿದ್ಗೆ ಹೋಗಿ ನಮಾಜಿ ಮಾಡಿ ಬಾ, ಸ್ವರ್ಗ ಸಿಗುತ್ತಿದೆ. ಐ ನನ್ನ ಮಗನೇ ಮಸ್ಜಿದ್ಗೆ ಹೋಗಿದ್ದ ರಸೂಲುಲ್ಲಾಹನ ಶಿಕ್ಷಣ ಕಲ್ಕೊಂಬ, ಸ್ವರ್ಗ ಸಿಗುತ್ತಿದೆ. ಇಂತಹ ಶಿಕ್ಷಣ ಕೊಟ್ಟು ಮಕ್ಕಳಿಗೆ ಜ್ಞಾನ ಒಳ್ಳೆ ದಾರಿ ತರಬೇಕಿತ್ತು. ಇವತ್ತು ನಮ್ಮ ತಾಯಿ ತಂದಿರು ಮದರ್ಸೆಗೆ ಹೋಗಿಲ್ಲ ಅಂದ್ರೆ ಅಷ್ಟೇ, ಮಸ್ಜಿದ್ಗೆ ಹೋಗಿಲ್ಲ ಅಂದ್ರೆ ಅಷ್ಟೇ, ಟಿವಿ ಮುಂದೆ ಕುಂತಿದ್ರೆ ನಾವು ಏನ್ ಹೇಳಕ್ ಕುಂತಿಲ್ಲ, ನಮ್ಮ ಮಕ್ಕಳು ಫೋನ್ ಬೆಳೆಸಿದ್ರೆ ನಾವು ಏನ್ ಹೇಳಕ್ ಕುಂತಿಲ್ಲ, ನಮ್ಮ ಮಕ್ಕಳು ತಾಯಿ ತಂದೆ ಮುಂದೆ ಗೌರವ ಇರೋದಂಗೆ ಮಾತಾಡಿದ್ರೆ ನಾವು ಏನ್ ಹೇಳಕ್ ಕುಂತಿಲ್ಲ. ಮತ್ ಏನ್ ಹೇಳ್ತೀವಿ, ದೊಡ್ಡರಾಗಿದ ನಂತರ ನಾವು ಇಷ್ಟು ಮುತ್ಕರಾಗಿದ್ರೆ ನಮ್ಮ ಮಕ್ಕಳು ನಮ್ಗೆ ಮರ್ಯಾದೆ ಕೊಡಕ್ ಕುಂತಿಲ್ಲ, ನಮ್ಮ ಮಕ್ಕಳು ನಮ್ಗೆ ಮಾತು ಕೇಳಕ್ ಕುಂತಿಲ್ಲ. ಹೇಗೆ ಕೇಳಬೇಕು? ಮಕ್ಕಳು ಚಿಕ್ಕವರು ಇದ್ದಿದ್ದ ನಂತರ ಆ ಚಿಕ್ಕ ಜ್ಞಾನ ನೀವು ಕೊಟ್ಟಿಲ್ಲ, ರಸೂಲುಲ್ಲಾಹನ ಪ್ರೀತಿ ನಿಮ್ಮ ಮಕ್ಕಳಿಗೆ ಕೊಟ್ಟಿಲ್ಲ. ಪ್ರೀತಿಯ ಸಹೋದರರೇ, ಏನಾದ್ರೆ ಮಕ್ಕಳು ದೊಡ್ಡ ಆಗಿದ ನಂತರ ಏನು ತಾಯಿ ತಂದೆ ಗೌರವ ಮರ್ಯಾದೆ ಕೊಡ್ಬೇಕಂದ್ರೆ ಆ ಮಕ್ಕಳೊಳಗೆ ರಸೂಲುಲ್ಲಾಹನ ಪ್ರೀತಿಯನ್ನು ಇರಬೇಕು. ಪ್ರೀತಿಯ ಸಹೋದರರೇ, ಏಕೆಂದ್ರೆ ಯಾರು ರಸೂಲುಲ್ಲಾಹನ ಪ್ರೀತಿಯನ್ನು ಪಡ್ಕೊಂಡ್ರು ಅವ್ರು ಏನ್ ಹೇಳ್ತಾರೆ? ಅಲ್ ಜನ್ನತು ತಹತ ಅಕದಾಮಿಲ್ ಉಮ್ಮಹಾತ್. ನಾನು ಎಷ್ಟು ನಮಾಜ್ ಮಾಡಿದ್ರೆ, ನಾನು ಎಷ್ಟು ಜಕಾತ್ ಕೊಟ್ಟಿದ್ರೆ, ನಾನು ಎಷ್ಟು ರೋಜಾ ಇಟ್ಟಿದ್ರೆ, ನಾನು ಎಷ್ಟು ಬಡವರಿಗೆ ದಾನ ಮಾಡಿದ್ರೆ, ನಾನು ಎಷ್ಟು ಮಸೀದಿಯನ್ನು ಕಟ್ಟಿಸಿದ್ರೆ, ಆದ್ರೆ ನನ್ನ ಸ್ವರ್ಗ ಇಂಥ ಒಳ್ಳೆಯವಾದ ಕೆಲಸಗಳನ್ನೆಲ್ಲ ರಸೂಲುಲ್ಲಾಹನ ಹೇಳಿರುವ ಮಾತಿದೆ, ಅಲ್ ಜನ್ನತು ತಹತ ಅಕದಾಮಿಲ್ ಉಮ್ಮಹಾತ್. ಸ್ವರ್ಗ ಬೇಕೆಂದ್ರೆ ಸ್ವರ್ಗಕ್ಕೆ ಹುಡುಕಾಡೋದಕ್ಕೆ ಅಲ್ಲೆಲ್ಲ ಜಗತ್ತಿಗೆ ಹೋಗಕ್ ಹೋಗ್ಬೇಡ್ರಿ, ತಾಯಿಯ ಪಾದಂತರಿಗೆ ಸ್ವರ್ಗವನ್ನು ಇದೆ. ಯಾರು ತಾಯಿಗೆ ಮರ್ಯಾದೆ ಕೊಟ್ಟರು, ಯಾರು ತಂದೆಗೆ ಪ್ರೀತಿಯನ್ನು ಮಾಡಿದ್ರು, ಆ ಮಕ್ಕಳು ತನ್ನ ಸ್ವರ್ಗವನ್ನು ಪಡ್ಕೊಂಡ್ರು ಅಂತೂ ಇವರುಗಳಿಗೆ ಶಿಕ್ಷಣ ಇರುತ್ತದೆ. ಪ್ರೀತಿಯ ಸಹೋದರರೇ, ಆ ಚಿಕ್ಕವಾದ ಮಕ್ಕಳು ಶಹೀದ್ ಆಗಿದ ನಂತರ ಹಜರತ್ ಹಾರಿಸನ ತಾಯಿ ಪ್ರಶ್ನೆ ಮಾಡಿದ ನಂತರ ರಸೂಲುಲ್ಲಾಹ್ ಹೇಳಿದ್ರು, ನಿನ್ನ ಮಗ ಸ್ವರ್ಗ ಹೋಗಿದ್ದಾನೆ. ಎಂತಹ ಸ್ವರ್ಗ? ಹಾರಿಸಾನ ತಾಯಿ, ಸ್ವರ್ಗ ಬರೇ ಒಂದು ಸ್ವರ್ಗ ಇಲ್ಲ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಸ್ವರ್ಗಕ್ಕೆ ಬೇರೆ ಬೇರೆ ರೀತಿ ಸೃಷ್ಟಿ ಮಾಡಿದ್ದಾನೆ, ಬೇರೆ ಬೇರೆ ರೀತಿ ಸ್ವರ್ಗಕ್ಕೆ ಸೃಷ್ಟಿ ಮಾಡಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ನಿನ್ನ ಮಗ ಚಿಕ್ಕವಾದ ಏನು ಕಡಿಮೆ ಸ್ಥಾನದ ಸ್ವರ್ಗಕ್ಕೆ ಹೋಗಿದ್ದಲ್ಲ, ಸ್ವರ್ಗದ ಎಲ್ಲಾ ದೊಡ್ಡವಾದ ಸ್ಥಾನದ ಸ್ವರ್ಗಕ್ಕೆ ಹೋಗಿದ್ದ ನಿನ್ನ ಮಗ ಅಂತ ರಸೂಲುಲ್ಲಾಹ್ ಹೇಳಾಕುಂತಿದ್ರು. ಪ್ರೀತಿಯ ಸಹೋದರರೇ, ತಾಯಿ ಕೇಳಿದ ನಂತರ ಯಾ ಅಲ್ಲಾಹ್, ನನ್ನ ಮಗ ಸ್ವರ್ಗ ಹೋಗಿದ್ದಾನೆ ಅಷ್ಟೇ ನನಗೆ ಸಾಕು ಯಾ ಅಲ್ಲಾಹ್. ಪ್ರೀತಿಯ ಸಹೋದರರೇ, ಯುದ್ಧ ಶುರು ಆಯ್ತು. ಯುದ್ಧ ಆಗಿದ ನಂತರ ಒಬ್ಬೊಬ್ಬರು ಯುದ್ಧ ಶುರು ಮಾಡಿದ್ರು. ಅಲ್ಲಾಹು ಅಕ್ಬರ್, 1,000 ಜನರು ಏನ್ ಬಂದಿದ್ರು. ಯುದ್ಧ ಶುರು ಆಗಿದ ನಂತರ 313 ಜನರು ರಂಜಾನ್ ತಿಂಗಳ ಇದೆ, ರೋಜಾನಲ್ಲಿ ಇದ್ದಾರೆ, ಉಪವಾಸ ಇದ್ದಾರೆ, ಸರಿಯಾಗಿ ರಾತ್ರಿಯಲ್ಲಿ ಊಟ ಇಲ್ಲ, ನೀರು ಇಲ್ಲ. ಇಂತಹ ಸಂದರ್ಭ ಇದ್ದೇನೆ, ಆದ್ರೆ ದೀನಗಾಗಿ ತನ್ನ ಜೀವನ ತ್ಯಾಗ ಮಾಡೋದಕ್ಕೆ ಮೈದಾನದಲ್ಲಿ ಬಂದಿದ್ರು. ಯುದ್ಧ ಶುರು ಆಯಿತು. ಪ್ರೀತಿಯ ಸಹೋದರರೇ, ರಾತ್ರಿಯಲ್ಲಿ 1,000 ಫರಿಷ್ಠಗಳು ಬಂದ್ರು. ಮತ್ತು ಸ್ವಲ್ಪ ಸಮಯ ಆಗಿದ ನಂತರ ಇನ್ನು 3,000 ಫರಿಷ್ಠಗಳು ಬಂದ್ರು. ಮತ್ತು ಯುದ್ಧ ಹೇಗೆ ಸ್ಟಾರ್ಟ್ ಆಯ್ತು ಪ್ರೀತಿಯ ಸಹೋದರರೇ? ಮತ್ತು 2,000 ಫರಿಷ್ಠಗಳು ಆಕಾಶದಿಂದ ಬಂತು. ಟೋಟಲ್ ಎಷ್ಟು ಫರಿಷ್ಠಗಳು ಬಂದ್ರು? 5,000 ಫರಿಷ್ಠಗಳು ಆಕಾಶದಿಂದ ಪ್ರಪಂಚದಲ್ಲಿ ಬಂದಿದ್ರು. ಏಕೆ ಬಂದಿದ್ರು? ಏನ್ ಕುಫಾರೆ ಮಕ್ಕಾಗೆ
ಅಲ್ಲಾಹಗೆ ಸಹಾಯ ಮಾಡೋದಕ್ಕೆ ಇಲ್ಲ. ಸತ್ಯ ವಿಶ್ವಾಸಿಗಳು, ರಸೂಲುಲ್ಲಾಹ್ಗೆ ಪ್ರೀತಿ ಮಾಡೋರು, ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ಪ್ರೀತಿ ಮಾಡೋರು, ಇಂತಹ ಜನರಿಗಾಗಿ ಬರೀ ಪ್ರಪಂಚದ ವಸ್ತು ಅಷ್ಟೇ ಇಲ್ಲ, ಆಕಾಶಿನ ಫರಿಷ್ಠಗಳು ಇಂತಹ ಅಲ್ಲಾಹನ ನೇಕ ಭಕ್ತರಿಗೆ ಸಹಾಯ ಮಾಡೋಕೆ ಬರುತ್ತಾರೆ. ಪ್ರೀತಿಯ ಸಹೋದರರೇ, ಒಂದು ಸಾರಿ ವಿಶ್ವಾಸ ಮಾಡ್ರಿ ನೋಡ್ರಿ ಅಲ್ಲಾಹನ ಮೇಲೆ. ಇವತ್ತು ಅಲ್ಲಾಹನ ಮೇಲೆ ವಿಶ್ವಾಸ ಬಹಳ ಕಡಿಮೆ ಆಗಿದೆ. ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಅಂದ್ರೆ ಏನು? ಅಲ್ಲಾಹನ ಹೊರತು ಬೇರೆ ದೇವರು ಯಾರಿಲ್ಲ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇದ್ದಾನೆ. ಒಂದು ಸಾರಿ ನಾವು ನಂಬಿದೀವಿ ಅಂದ್ರೆ ಸಾಯತರಿಗೆ ಅದು ಮಾತಿನ ಪ್ರಕಾರ ನಾವು ಇರಬೇಕು. ಪ್ರೀತಿಯ ಸಹೋದರರೇ, ರಸೂಲುಲ್ಲಾಹನ ಬಿಟ್ಟು ಮತ್ತು ಬೇರೆ ಯಾರು ಇಲ್ಲ. ರಸೂಲುಲ್ಲಾಹ್ ಅಲ್ಲಾಹನ ನಬಿ, ಅಲ್ಲಾಹನ ಪ್ರವಾದಿ, ಅಲ್ಲಾಹನ ಭಕ್ತರಾಗಿ ಬಂದಿದ್ದಾರೆ. ಇದರ ಅರ್ಥ ಇದೆ ಪ್ರೀತಿಯ ಸಹೋದರರೇ. ಆ ಸಹಾಬಾ ಕಿರಾಮ್ ಯುದ್ಧ ಮಾಡ್ತಿದ್ರು. ಕುಫಾರೆ ಮಕ್ಕ ಅವರು ಹೇಳ್ತಿದ್ರು, ಕುಫಾರೆ ಮಕ್ಕ ಅವರು ನೋಡಕ್ ಕುಂತಿದ್ರು. ಸಹಾಬಾ ಕಿರಾಮ್ ಕಡೆ ಖಡ್ಗ ಇಲ್ಲ, ಬಾಣದ ಸಾಮಾನ್ ಕಡಿಮೆ ಇದೆ. ಖಡ್ಗ ನೋಡಿದ್ರೆ ಜಾಸ್ತಿ ಚೂಪ್ ಇಲ್ಲ. ಸ್ವಲ್ಪ ಸಹಾಬಾ ಕಿರಾಮ್ ಕಡೆ ಖಡ್ಗ ಇದೆ, ಸ್ವಲ್ಪ ಸಹಾಬಾ ಕಿರಾಮ್ ಕಡೆ ಕಡ್ಕಿ ಇದೆ. ಅಲ್ಲಾಹು ಅಕ್ಬರ್. ಸಹಾಬಾ ಕಿರಾಮರು ಹೇಗೆ ಖಡ್ಗವನ್ನು ಎಬಸ್ತಿದ್ರು, ಹೇಗೆ ಖಡ್ಗಿವನ್ನು ಎಬಸ್ತಿದ್ರು. ಇನ್ನು ದುಶ್ಮನ್ಗೆ ಕೊಲೆ ಮಾಡ್ತಿದ್ದಿಲ್ಲ, ಇನ್ನು ಎಬಸ್ತಿದ್ರು. ಮುನು ತರೋದ್ ಮುಂಚೆನೆ ದುಶ್ಮನ್ ಎರಡು ಭಾಗ ಆಗಿ ತಳಗಿ ಬೀಳ್ತಿತ್ತು. ಪ್ರೀತಿಯ ಸಹೋದರರೇ, ಸಹಾಬಾ ಕಿರಾಮ್ ವಿಚಿತ್ರ ಆಗ್ತಿದ್ರು. ಎಲ್ಲಾರು ಕುಫಾರೆ ಮಕ್ಕ ಅವರು ವಿಚಿತ್ರ ಆಗ್ತಿತ್ತು. ಇದು ಎಂತಹ ಮೋಜಿಜಾಗ ಕುಂತಿದೆ, ಇದು ಎಂತ ನಾವು ನೋಡಕ್ ಕುಂತಿದೀವಿ. ಇನ್ನು ಕಟ್ಕಿತ್ಕೊಂಡು ಹೊಡೆಯಕ್ ಕುಂತಿಲ್ಲ, ಬರೀ ಎಪ್ಸಾಕ್ ಕುಂತಿದ್ದಾರೆ. ಹೊಡೆಯೋದು ಮುಂಚೆನೆ ತಲೆಗೆ ಎಲ್ಲಾರು ದುಶ್ಮನ ಬೀಳಾಕ್ ಕುಂತಿದ್ದಾರೆ, ಯಾರು ಸಹಾಯ ಮಾಡಕ್ ಕುಂತಿದ್ದಾರೆ. ಹುಜೂರ್ ಸಲ್ಲಲ್ಲಾಹು ತಆಲಾ ವಸಲ್ಲಂ ಹೇಳಿದ್ರು, ಅಯ್ಯ ನನ್ನ ಸಹಾಬಿಯವರು, ಹೆದರಾಕ್ ಹೋಗ್ಬೇಡ್ರಿ. ನೀವು ಮೈದಾನಲ್ಲಿ ಅಷ್ಟೇ ಇಲ್ಲ, ನೀವು ಅಷ್ಟೇ ಬಂದಿಲ್ಲ ಮೈದಾನಲ್ಲಿ, ನಿಮ್ಮ ಸಹಾಯ ಮಾಡೋದಕ್ಕೆ ಆಕಾಶದಿಂದ ಫರಿಷ್ಠಗಳು ಬಂದಿದ್ದಾರೆ, ಯುದ್ಧನಲ್ಲಿ ಫರಿಷ್ಠಗಳು ಬಂದಿದ್ದಾರೆ. ಪ್ರೀತಿಯ ಸಹೋದರರೇ, ಯುದ್ಧ ಆಗಿದ ನಂತರ ಇನ್ನೊಂದು ರಿವಾಯತ್ನಲ್ಲಿ ಬರುತ್ತದೆ, ಅಲ್ಲಾಹು ಅಕ್ಬರ್. ಯುದ್ಧ ಆಗೋದು ಮುಂಚೆ ರಸೂಲುಲ್ಲಾಹ್ ಸ್ವಲ್ಪ ಸಹಾಬಾ ಕಿರಾಮ್ಗೆ ಕರ್ಕೊಂಡು ಮೈದಾನಲ್ಲಿ ಬಂದರು, ಜಂಗೆ ಬದರ್ನಲ್ಲಿ ಬಂದ್ರು. ಬಹಳಷ್ಟು ನಮ್ಮ ಜನರು ಹೇಳುತ್ತಾರೆ, ರಸೂಲುಲ್ಲಾಹ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಶಿಕ್ಷಣ ಇಲ್ಲ, ಜ್ಞಾನ ಇಲ್ಲ, ಅವ್ರ ಹಿಂದಿನ ಮಾತು ಗೊತ್ತಾಗಿಲ್ಲ ಅಂತ ಹೇಳುತ್ತಾರೆ. ಪ್ರೀತಿಯ ಸಹೋದರರೇ, ಅಲ್ಲಾಹು ಅಕ್ಬರ್. ನಾಳೆ ಯುದ್ಧ ಇದೆ. ಯುದ್ಧದ ಮುಂಚೆನೆ ರಸೂಲುಲ್ಲಾಹ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸ್ವಲ್ಪ ಸಹಾಬಾ ಕಿರಾಮ್ಗೆ ಕರ್ಕೊಂಡು ಮೈದಾನಲ್ಲಿ ಬಂದ್ರು. ಮತ್ತೆ ಇದು ಕೇಳಕ್ ಹೋಗ್ಬೇಡ್ರಿ, ಇದು ಎಲ್ಲಿಂದ ಹೇಳಕ್ ಕುಂತಿದ್ರ, ಯಾವ ಪುಸ್ತಕನಲ್ಲಿ ಇದೆ? ಬುಖಾರಿ ಶರೀಫಿನ ಪುಸ್ತಕನಲ್ಲಿ ಇದೆ. ಜಿಲ್ದ್ ನಂಬರ್ 3 ಇದೆ, ಸಫಾ ನಂಬರ್ 11 ಇದೆ, ಹದೀಸಿನ ನಂಬರ್ ಇದೆ. ಪ್ರೀತಿಯ ಸಹೋದರರೇ, ಈ ಹದೀಸ್ ಮುಬಾರಕ ಈ ರೀತಿ ಪುಸ್ತಕನಲ್ಲಿ ಇದೆ. ಅಲ್ಲಾಹು ಅಕ್ಬರ್. ಸಹಾಬಾ ಕಿರಾಮ್ ಕರ್ಕೊಂಡು ಮೈದಾನದಲ್ಲಿ ಬಂದ್ರು. ಬಂದಿದ ನಂತರ ಗೇರಿ ಜಗ್ಗಿದ್ರು. ಗೇರಿ ಜಗ್ಗಿ ಏನ್ ಹೇಳಿದ್ರು? ಈ ಜಗದಲ್ಲಿ ಅಬೂ ಜಹಲ್ ಸಾಯುತ್ತಾನೆ, ಈ ಗಿರಿ ಮೇಲೆ ಉತ್ಬಾ ಸಾಯುತ್ತಾನೆ, ಈ ಗಿರಿ ಮೇಲೆ ಶೈಬಾ ಸಾಯುತ್ತಾನೆ. ಈ ರೀತಿ ತೋರಿಸಿ ಎಲ್ಲಾ ದುಶ್ಮನಗಳನ್ನ ಗೀರಿ ಕಟ್ಟಿ ಇದೇ ಜಗದಲ್ಲಿ ಇವರು ಸಾಯುತ್ತಾರೆ ಅಂತ ಮುಂಚೆನೆ ಹೇಳಾಕೊಂತಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇನ್ನು ಯುದ್ಧ ಶುರು ಆಗಿಲ್ಲ. ನಾಳೆ ಯುದ್ಧ ಆಗಿದ ನಂತರ ಈ ಜನರು ಈ ಜಗದಲ್ಲೇ ಸಾಯುತ್ತಾರೆ ಅಂತ ರಸೂಲುಲ್ಲಾಹ್ ಹೇಳಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಅಲ್ಲಾಹು ಅಕ್ಬರ್. ಯುದ್ಧ ಆಗಿದ ನಂತರ ಎಲ್ಲಾರು ಸಹಾಬಾ ಕಿರಾಮ್ ಮೈದಾನದಲ್ಲಿ ಬಂದ್ರು. ಎಲ್ಲಾರು ಏನು ಹೇಳಕ್ ಕುಂತಿದ್ರು? ರಸೂಲುಲ್ಲಾಹ್ ನಿನ್ನೆ ರಾತ್ರಿಯಲ್ಲಿ ಹೇಳಿದ್ದಾರೆ, ಈ ಜಗದಲ್ಲಿ ಇವ್ರು ಸಾಯ್ತಾರ, ಈ ಜಗದಲ್ಲಿ ಇವ್ರು ಸಾಯ್ತಾರ ಅನ್ನೋದು. ಅದೇ ಪ್ರಕಾರ ಬಂದು ಎಲ್ಲಾರು ಆ ಜಗಗೆ ನೋಡಕ್ ಕುಂತಿದ್ರು. ಅಲ್ಲಾಹು ಅಕ್ಬರ್. ರಸೂಲುಲ್ಲಾಹ್ ಹೇಳಿದ್ದಾರೆ. ಪ್ರೀತಿಯ ಸಹೋದರರೇ, ಅಂತ ಹೇಳಿರುವ ಜನರಿನ ಮಾತಿಲ್ಲ, ರಸೂಲುಲ್ಲಾಹ್ ಹೇಳಿರುವ ಮಾತು, ಅಲ್ಲಾಹನ ಹಬೀಬರು ಹೇಳಿದ ಮಾತು. ರಸೂಲುಲ್ಲಾಹ್ ಏನ್ ಹೇಳಿದ್ರು ಅದೇ ಪ್ರಕಾರ ಸಹಾಬಾ ಕಿರಾಮ್ ಸಮೀಪ ಬಂದು ಏನ್ ನೋಡಬೇಕಿತ್ತು? ನೋಡಿದ ತಕ್ಷಣ ಅಬೂ ಜಹಲ್ ಈ ಗೇರಿ ಮೇಲೆ ಈ ಜಗದಲ್ಲಿ ಸಾಯುತ್ತಾನೆ ಅಂತ ರಸೂಲುಲ್ಲಾಹ್ ಹೇಳಿದ್ದಾರೆ. ಸಹಾಬಾ ಕಿರಾಮ್ ಬಂದು ಹೇಗೆ ಸಮೀಪ ನೋಡಬೇಕಿತ್ತು? ಯುದ್ಧ ಆಗಿದ ನಂತರ ಅದೇ ಗೇರಿ ಮೇಲೆ 1 ಇಂಚು ಜಾಸ್ತಿ ಇಲ್ಲ, 1 ಇಂಚು ಕಡಿಮೆ ಇಲ್ಲ, ಅದೇ ಗೇರಿ ಪ್ರಕಾರ ಅಬೂ ಜಹಲ್ ಆ ಜಗದಲ್ಲಿ ಸತ್ತಿದ. ಪ್ರೀತಿಯ ಸಹೋದರರೇ, ರಸೂಲುಲ್ಲಾಹ್ ಯಾರ್ದು ಹೇಳಿದ್ರು ಅದೇ ಜಗದಲ್ಲಿ ಸತ್ತಿತ. ಅದಕ್ಕೆ ಶಾಯರ್ ಹೇಳಿದ್ದಾರೆ, ಜೋ ಹೋ ಚುಕಾ ಹೇ ಹೋಗಾ ಹುಜೂರ್ ಜಾನತೆ ಹೇ, ಜೋ ಹೋ ಚುಕಾ ಹೇ ಹೋಗಾ ಹುಜೂರ್ ಜಾನತೆ ಹೇ. ಪ್ರೀತಿಯ ಸಹೋದರರೇ, ಯುದ್ಧ ಆಗಿದ ನಂತರ ಜಂಗೆ ಬದ್ರಲ್ಲಿ ಏನು ಬಾವಿ ಇತ್ತು, ಆ ಬಾವಿಯಲ್ಲಿ ಆ ಸತ್ತಿರುವ 70 ಕುಫಾರೆ ಮಕ್ಕ ಅವರು ಸತ್ತಿದ್ರು, ಸಾವು ಹೊಂದಿದ್ರು. 70 ಕುಫಾರೆ ಮಕ್ಕ ಅವರಿಗೆ ಕೈದಿ ಮಾಡಿ ಏನೇ ಕಡ್ಕೊಂಡು ಮದೀನಾಗೆ ಹೊಳ್ಳಿ ತಗೊಂಡು ಬಂದಿದ್ರು. ಸತ್ತಿರುವ ಜನರ ಕುಫಾರೆ ಮಕ್ಕಳಿಗೆ ಏನ್ ಮಾಡಿದ್ರು? ಆ ಬಾವಿ ಒಳಗೆ ಒಗಿದ್ರು. ಇವತ್ತಿಗಾಗಿ ಯಾರು ಮಕ್ಕಾಗಿ ಹೋಗ್ತಾರೆ, ಸೌದಿ ಅರಬ್ ಕಂಟ್ರಿಗೆ ಹೋಗ್ತಾರೆ, ಹಜ್ ಖಾನಾ ಕಾಬಾ ಇಮ್ರಾ ಹೋಗ್ತಾರೆ, ಆ ಅರಬ್ ಏನು ಜಂಗೆ ಬದ್ರ್ ಆ ಬಾವಿಗೆ ಸಮೀಪ ಹೋಗಿ ಇನ್ನೋರಿಗೆ ಚಪ್ಪಲಿ ತಗೊಂಡಿಲ್ಲ ಅಂದ್ರೆ ಕಟ್ಟಿ ಹೊಳಿದ್ ಬರ್ತಾರೆ. ಅಲ್ಲಿ ದುಶ್ಮನ್ಗಳಿನ ಸಮಾಧಿ ಇದು. ರಸೂಲುಲ್ಲಾಹನ ದೀನನ್ನು ದುಶ್ಮನಿನ ಸಮಾಧಿ ಅಂತ ಎಲ್ಲಾರು ಕಲ್ಲು ತಗೊಂಡು ಚಪ್ಪಲಿ ತಗೊಂಡು ಹೊಳಿದ್ ಬರ್ತಾರೆ. ಆ ಜಗಕ್ಕೆ ಅಬೂ ಜಹಲ್ ಮತ್ತು ಉತ್ಬಾ ಶೈಬಾನ ಜಗ ಮೇಲೆ ಹೊಳಿದ್ ಬರುತ್ತಾರೆ. ಪ್ರೀತಿಯ ಸಹೋದರ, ರಸೂಲುಲ್ಲಾಹ್ ಆ ಜನರಿನ ಸಮೀಪ ಬಂದು ಹೇಳಿದ್ರು, ಯಾರು ವಚನ ಪೂರಿ ಆಯ್ತು, ಯಾರ ಜನರಿನ ವಚನ ಪೂರ್ತಿ ಆಯ್ತು, ನಮ್ದಾಯ್ತು ನಿಮ್ದಾಯ್ತು ಹೇಳಿರಿ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಾವು ಏನು ವಚನ ಮಾಡಿದೀವಿ ಆ ವಚನ ಪ್ರಕಾರ ನಮ್ಮ ವಚನ ಮುಕ್ತ ಆಯ್ತು, ಕರೆಕ್ಟ್ ಆಯ್ತು. ನಿಮ್ಮ ಎಲ್ಲ ಹೊತ್ತು ವಚನ. ಹಜರತ್ ಉಮರ್ ರದಿಯಲ್ಲಾಹು ಅನ್ಹು ಹೇಳಿದ್ರು, ಯಾ ರಸೂಲಲ್ಲಾಹ್, ಸತ್ತಿರುವ ಜನರ ಮೇಲೆ ನೀವು ಬಂದು ಹೇಳಕ್ ಕುಂತಿದ್ರಿ ಯಾ ರಸೂಲಲ್ಲಾಹ್, ಅವರು ಸತ್ತಿದ್ದಾರೆ ಯಾ ರಸೂಲಲ್ಲಾಹ್, ಸಾವು ಹೊಂದಿದ್ದಾರೆ ಯಾ ರಸೂಲಲ್ಲಾಹ್, ಅವ್ರು ಕೇಳಂಗಿಲ್ಲ ಯಾ ರಸೂಲಲ್ಲಾಹ್. ಬಹಳಷ್ಟು ಜನರು ಹೇಳ್ತಾರೆ,
ಮಜಾರ್ ಕಡೆ ಹೋಗಿ ಮಾತಾಡಕ್ ಹೋಗ್ಬೇಡ್ರಿ, ಅವ್ರು ಕೇಳಂಗಿಲ್ಲ. ಸತ್ತಿ ಬೂದಿ ಆಗಿದಾರ ಮಾಜಲ್ಲ, ನೀವು ಸತ್ತಿ ಬೂದಿ ಆಗಿರಬಹುದು, ನಿಮ್ಮ ವಿಶ್ವಾಸ ಸತ್ತಿ ಬೂದಿ ಆಗಿರಬಹುದು. ಪ್ರೀತಿಯ ಸಹೋದರಿ, ರಸೂಲ್ ಅಲ್ಲಾಹ್ ಏನ್ ಹೇಳಿದ್ರು? ಹಜರತ್ ಉಮರ್ ಅವರು ಹೇಗೆ ಪ್ರಶ್ನೆ ಮಾಡಬೇಕಿತ್ತು? ರಸೂಲ್ ಅಲ್ಲಾಹ್ ಹೇಳಿದ್ರು, ಅಯ್ಯ ಉಮರ್, ಏನ್ ಹೇಳಕ್ ಕುಂತಿದೀಯಾ? ನಾವು ಮಾತಾಡಿದ್ರೆ ಜೀವಿತಿರುವ ಜನರು ಬರೀ ಸ್ವಲ್ಪ ಧ್ವನಿ ಕೇಳಬಹುದು, ಆದ್ರೆ ಜೀವಿತಿರುವ ಜನರಿಗಿಂತ ಜಾಸ್ತಿ ಸತ್ತಿರುವ ಜನರನ್ನು ಕೇಳುತ್ತಾರೆ ನಮ್ಮ ಧ್ವನಿ ಅಂತ ರಸೂಲ್ ಅಲ್ಲಾಹ್ ಹೇಳಕ್ ಕುಂತಿದ್ದಾರೆ. ಸತ್ತಿರುವ ಜನರು ನಮ್ಗಿಂತ ಜಾಸ್ತಿ ಕೇಳುತ್ತಾರೆ, ಆದರೆ ಜೀವಿತಿರುವ ಜನರು ಆ ಪ್ರಶ್ನೆಯನ್ನು ಕೇಳಿದ ನಂತರ ಉತ್ತರ ಕೊಡುತ್ತಾರೆ. ಸತ್ತಿರುವ ಜನರು ಪ್ರಶ್ನೆ ಉತ್ತರವನ್ನು ಕೊಡುವುದಿಲ್ಲ, ಬರೀ ಕೇಳುತ್ತಾರೆ. ರಸೂಲ್ ಅಲ್ಲಾಹ್ ಹೇಳಕ್ ಕುಂತಿದ್ದಾರೆ, ಸತ್ತಿರುವ ಜನರು ನಮ್ಮ ಧ್ವನಿ ಕೇಳುತ್ತಾರೆ. ಮತ್ತು ಈ ಢೋಕ್ಲಾಗಳು, ಈ ಇಸ್ಲಾಮಿನ ಬಾಬಾಗಳು ಹೇಳುತ್ತಾರೆ, ದರ್ಗಾನಲ್ಲಿ ಹೋಗಿ ನೀವು ಕೇಳಕ್ ಹೋಗ್ಬೇಡ್ರಿ, ಮಜಾರ್ ಶರೀಫ್ ಕಡೆ ಹೋಗಿ ನೀವು ದುಆ ಮಾಡಕ್ ಹೋಗ್ಬೇಡ್ರಿ, ಕೇಳಂಗಿಲ್ಲ ಅಂತಾರ. ಮತ್ತು ರಸೂಲ್ ಅಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಹೇಳಿದ್ರು? ನಮ್ಗಿಂತ ಜಾಸ್ತಿ ಇವ್ರು ಕೇಳ್ತಾರ ನಮ್ಮ ಧ್ವನಿ, ನಮ್ಗಿಂತ ಜಾಸ್ತಿ. ಎಷ್ಟು ಸತ್ತಿದ್ದು ವಿಶ್ವಾಸ ಆಗಿರಬಹುದು ಇಂತ ಜನರಿನ, ನಮ್ಗಿಂತ ಜಾಸ್ತಿ ಇವ್ರು ಕೇಳುತ್ತಾರೆ. ಪ್ರೀತಿಯ ಸಹೋದರರೇ, ಅಲ್ಲಾಹು ಅಕ್ಬರ್. ಇದು ಜಂಗೆ ಬದರ್ ಯಾವಾಗಿತ್ತು? 17 ರಂಜಾನ್, ಇಸ್ಲಾಮಿನ ಮೊದಲ ಯುದ್ಧ. ಪ್ರೀತಿಯ ಸಹೋದರರೇ, ಅಲ್ಲಾಹು ಅಕ್ಬರ್. ಈ ಯುದ್ಧದಲ್ಲಿ ಕುಫಾರೆ ಮಕ್ಕಾ 70 ಜನರು ಶಹೀದಾಗಿದ್ರು ಮತ್ತು 70 ಜನರ ಕೈದಿಯಾಗಿದ್ರು. ಇಸ್ಲಾಂನಲ್ಲಿ 313 ಜನರು ಬಂದಿದ್ರೇನೆ, ಆದ್ರೆ ಸೋತಿ ಹೋಗಿಲ್ಲ, ಎಲ್ಲಾರು ಗೆದ್ದಿ ಹೋದ್ರು. ಏಕೆ ಗೆದ್ದಿ ಹೋದ್ರು? ಏಕೆ ಯಶಸ್ವಿ ಆಗಿದ್ರು? ನೋಡೋದಕ್ಕೆ ಕಡಿಮೆ ಇದ್ರು, ಆದರೆ ವಿಶ್ವಾಸ ಅವ್ರದ್ದು ಪಕ್ಕಾಯ್ತು, ಈಮಾನ್ ಪಕ್ಕಾಯ್ತು, ಪ್ರೀತಿ ಪಕ್ಕಾಯ್ತು, ಅಲ್ಲಾಹನ ಮೇಲೆ ಪ್ರೀತಿ ಪಕ್ಕಾಯ್ತು, ರಸೂಲ್ ಅಲ್ಲಾಹನ ಮೇಲೆ ಪ್ರೀತಿ ಪಕ್ಕಾಯ್ತು. ಪ್ರೀತಿಯ ಸಹೋದರರೇ, ಇದರಿಂದ ನಮ್ಗೆ ಒಂದು ದೊಡ್ಡವಾದ ಸಂದೇಶವನ್ನು ಸಿಕ್ತೆ. ಎಂತ ಸಂದೇಶ? ನೀವು ಯಾವುದೇ ಕೆಲಸ ಮಾಡಿದ್ರೆ ಆ ಕೆಲಸ ಮಾಡೋದು ಮುಂಚೆ ನಿಮ್ಮ ವಿಶ್ವಾಸ, ನಿಮ್ಮ ನಂಬಿಕೆ, ನಿಮ್ಮ ನಡವಳಿಕೆ ಅಲ್ಲಾಹ್ ಮತ್ತು ರಸೂಲ್ ಮೇಲೆ ಪಕ್ಕಾ ಇರಬೇಕು. ಪ್ರೀತಿಯ ಸಹೋದರರೇ, ಆದರೆ ಇಂತಹ ಸಹಾಬಕರ ಮೇಲೆ ಇಂತಹ ದೊಡ್ಡವಾದ ಪರಿಸ್ಥಿತಿ ಪ್ರಭಾವ ಬಂದಿದ ನಂತರನೇ ಫರಿಷ್ಠಗಳಿಂದ ಸಹಾಯತ ಬರುತ್ತದೆ ಅಂದರೆ, ಮತ್ತು ನಾವು ಮಾಡಿದ್ರೆ ನಮಗೆ ಏಕೆ ಸಹಾಯತ ಬರುವುದಿಲ್ಲ? ಬಂದೇ ಬರುತ್ತದೆ. ಒಂದು ಸಾರಿ ಪ್ರೀತಿ ಮಾಡ್ರಿ ನೋಡ್ರಿ ಪ್ರೀತಿಯ ಸಹೋದರರೇ, ವಿಶ್ವಾಸ ಇಟ್ಟರೆ ನೋಡಿ ಪ್ರೀತಿಯ ಸಹೋದರರೇ. अल्लाह के बारगाह में दुआ करता हूँ, आए मेरे मालिक मौला, कहने में, चालने में, समझाने में जहां भी सहवन खता लफ्ज़न गलती माफ अता फरमा। हम तमाम